ಗುರು ಪರಂಪರೆಗೆ ನಮಸ್ಕರಿಸುತ್ತಾ, ವೇದವ್ಯಾಸರಿಗೆ ನಮಸ್ಕರಿಸುತ್ತಾ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತಾ, ಕೈವಲ್ಯೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಕೈವಲ್ಯೋಪನಿಷತ್ತು ಅಂತ ನೀವು ಹೇಳಿದಾಕ್ಷಣಗೆ ಮೊದಲು ನಾವು ಶಾಂತಿ ಮಂತ್ರದಿಂದ ಶುರು ಮಾಡಿ ಅದಕ್ಕೆ ವ್ಯಾಖ್ಯಾನ ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥ ಪದ್ಧತಿಯನ್ನು ನಾವು ಇವಾಗ ಅನುಸರಿಸಬೇಕಾಗಿದೆ. ಅದರಿಂದ ಮೊದಲು ಶಾಂತಿ ಮಂತ್ರವನ್ನು ಹೇಳೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿಃ ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಂಸಂ ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಈಗ ಈ ಮಂತ್ರ ಏನಿದೆ ಇದನ್ನು ನಾನು ಕೈವಲ್ಯೋಪನಿಷತ್ತಿನಲ್ಲಿ ಹೇಳ್ತಕ್ಕಂಥ ಶಾಂತಿ ಮಂತ್ರ ಇದಾಗಿದೆ. 280 ಉಪನಿಷತ್ತುಗಳಲ್ಲಿ 108 ಉಪನಿಷತ್ತು ಲಭ್ಯ ಇದೆ. ಅದರೊಳಗೆ 11 ಉಪನಿಷತ್ತುಗಳಿಗೆ ಭಾಷೆ ಸಿಗುತ್ತೆ ನಮ್ಮ ಭಾರತೀಯ ಭಾಷೆಗಳಲ್ಲಿ. ಅದರಲ್ಲಿರತಕ್ಕಂಥ ಮುಖ್ಯವಾದ ಅಂಶಗಳನ್ನ ತಗೊಂಡು ನಾವು ಇದನ್ನು ಇವತ್ತು ಈ ಕೈವಲ್ಯೋಪನಿಷತ್ತನ್ನು ಮಾಡಿದ್ದೇನೆ. ಈ ಕೈವಲ್ಯೋಪನಿಷತ್ತು ಲಘು ಉಪನಿಷತ್ತುಗಳಿಗೆ ಭಾಗಕ್ಕೆ ಸೇರಿರೋದು. ಮತ್ತು ಈ ಲಘು ಉಪನಿಷತ್ತಲ್ಲಿ ಅತ್ಯಂತ ಪ್ರಮುಖವಾದದ್ದು ಮೊದಲನೆಯದಾದದ್ದು ಕೈವಲ್ಯೋಪನಿಷತ್ತು ಅಂತ ನಿಮಗೆ ಹೋದ್ವಾರನೇ ಇದನ್ನು ಹೇಳಿದ್ದೇನೆ. ಅದರಿಂದ ಈ ಶಾಂತಿ ಮಂತ್ರದ ಪ್ರತಿ ಪದದ ಅರ್ಥವನ್ನು ನೋಡಿ ತದನಂತರ ಇದರ ವ್ಯಾಖ್ಯಾನವನ್ನು ನಾವು ಮಾಡೋಣ. ಮೊದಲು ಇದರ ಮಂತ್ರ ಭಾಗದಲ್ಲಿರತಕ್ಕಂಥ ವಿಶೇಷ ಒಂದೊಂದು ಪದಕ್ಕೆ ಅರ್ಥ ಹೇಳ್ತಾರೆ. ಆವಾಗ ಸಾಧ್ಯವಾದ ಹೇಳ್ತಾ ಹೋಗ್ತೇನೆ, ಕೇಳ್ತಾ ನೋಡಿ ಪ್ರವಚನವನ್ನು. ಹೇಗಿದೆ? ದೇವಾಹ ಎಲೈ ದೇವತೆಗಳಿರ, ಕರ್ಣೇಭಿಹಿ ಕಿವಿಗಳಿಂದ, ಭದ್ರಂ ಮಂಗಳಕರವಾದದ್ದನ್ನು, ಶೃಣುಯಾಮ ಕೇಳೋಣ, ಯಜತ್ರಾಹ ಎಲೈ ಪೂಜಾರ್ಹರೇ, ಅಕ್ಷಭಿಹಿ ಕಣ್ಣುಗಳಿಂದ, ಭದ್ರಂ ಶುಭವಾದದ್ದನ್ನು, ಪಶ್ಯೇಮ ನೋಡೋಣ, ಸ್ಥಿರೈಹಿ ದೃಢವಾದ, ಅಂಗೈಹಿ ಅವಯವಗಳಿಂದಲೂ, ತನೂಭಿಹಿ ಶರೀರಗಳಿಂದಲೂ, ತುಷ್ಟುವಾಂಸಃ ಸ್ತುತಿಸುವವರಾಗಿ, ದೇವಹಿತಂ ದೇವತೆಗಳಿಂದ ನಿಯಮಿತವಾದ, ಯದಾಯುಹು ಯಾವ ಆಯುಷ್ಯ ಉಂಟೋ ಅದನ್ನು ವ್ಯಶೇಮ ಅನುಭವಿಸೋಣ, ವೃದ್ಧಶ್ರವಾಹ ಪುರಾತನನೂ ಕೀರ್ತಿವಂತನೂ ಆದ ಇಂದ್ರನು ನಹ ನಮಗೆ ಸ್ವಸ್ತಿ ಮಂಗಳವನ್ನುಂಟು ಮಾಡಲಿ, ವಿಶ್ವವೇದಾಹ ಜ್ಞಾನನಿಧಿಯಾದ ಪೂಷಾಹ ಸೂರ್ಯನು ನಹ ನಮಗೆ ಸ್ವಸ್ತಿ ಶುಭವನ್ನು ಅನುಗ್ರಹಿಸಲಿ, ಅರಿಷ್ಟ ನೇಮಿಹಿ ತೊಡಕುಗಳಿಂದ ರಕ್ಷಿಸುವವನಾದ ತಾರ್ಕ್ಷ ಗರುಡನು ನಹ ನಮಗೆ ಸ್ವಸ್ತಿ ಒಳ್ಳೆಯದನ್ನುಂಟು ಮಾಡಲಿ, ಬೃಹಸ್ಪತಿ ನಮ್ಮಲ್ಲಿರುವ ಅಧ್ಯಾತ್ಮ ಸಂಪತ್ತನ್ನು ಕಾಪಾಡುವ ದೇವಗುರುವಾದ ಬೃಹಸ್ಪತಿಯು ಶಾಸ್ತ್ರಾರ್ಥವನ್ನು ತಿಳಿದುಕೊಳ್ಳುವ ಬುದ್ಧಿಶಕ್ತಿಯನ್ನು, ಉಪದೇಶಗಳನ್ನು ಅನುಷ್ಠಾನಕ್ಕೆ ತರುವ ಧೈರ್ಯ ಶಕ್ತಿಯನ್ನು ಕೊಟ್ಟು ನಹ ನಮಗೆ ಸ್ವಸ್ತಿ ಕಲ್ಯಾಣವನ್ನುಂಟು ದದಾತು ಉಂಟು ಮಾಡಲಿ. ಓಂ ಶಾಂತಿ ಶಾಂತಿ ಉಂಟಾಗಲಿ, ಶಾಂತಿ ಶಾಂತಿ ಉಂಟಾಗಲಿ, ಶಾಂತಿ ಉಂಟಾಗಲಿ. ಈ ಪದಗಳಿಗೆ, ಈ ಮಂತ್ರದಲ್ಲಿರತಕ್ಕಂಥ ಪದಗಳಿಗೆ ಒಂದೊಂದು ಪದವನ್ನು ನಾವು ನೋಡುತ್ತಾ ಹೋದಾಗ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಅಂದರೆ, ಸನಾತನ ಕಾಲದಿಂದಲೂ ಈ ಉಪನಿಷತ್ತುಗಳ ಒಂದು ಉಪದೇಶ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿದೆ. ಆದ್ದರಿಂದ ಇದು ಶುರು ಮಾಡುವ ಮೊದಲು ಪ್ರಾರ್ಥನೆಯಿಂದ ಇದನ್ನು ಶುರು ಮಾಡಬೇಕು ಅಂತ. ಪ್ರಾರ್ಥನೆಯನ್ನು ಮಾಡುವಾಗ ಭೇದ ಇರೋದಿಲ್ಲ. ಅಂದರೆ ಪ್ರಾರ್ಥನೆ ಅಂತಂದರೆ ನಿವೇದನೆ, ನಾವು ಹೇಳೋದನ್ನು ಕೇಳಿಸ್ಕೋಬೇಕು, ಕೇಳೋದನ್ನು ಹೇಳ್ತಾ ಇರಬೇಕು ಅನ್ನತಕ್ಕಂಥ ವಿಚಾರದಲ್ಲಿ ನಮಗೆ ಭೇದ ಬರಬಾರದು ಅನ್ನತಕ್ಕಂಥದ್ರಲ್ಲಿ ಈ ಇಟ್ಟುಕೊಂಡು ಅತ್ಯಂತ ದಿವ್ಯವಾಗಿರುವ ಈ ಉಪದೇಶವನ್ನು ಗುರುಗಳು ಮತ್ತು ಶಿಷ್ಯರು ಒಟ್ಟಿಗೆ ಸೇರಿ ಇದನ್ನು ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ಪದವನ್ನು ವಿಚಾರ ಮಾಡಿದ್ದಾರೆ ಇಲ್ಲಿ. ಅಂದರೆ ಭದ್ರಹ ಅಂತ. ಇಲ್ಲಿಂದ ನಾವು ಈ ಶಾಂತಿ ಮಂತ್ರದಲ್ಲೇ ಅಧ್ಯಾತ್ಮವನ್ನು ಹುಡುಕುವ ಒಂದು ಪ್ರಯತ್ನವನ್ನು ಮಾಡೋಣ, ವೈಜ್ಞಾನಿಕವಾಗಿ ಮಾಡಬೇಕು. ಅಂದರೆ ಭದ್ರ ಅಂತಂದರೆ ನಾವು ಇಲ್ಲಿ ನೋಡಿ ಮಂಗಳ, ಶುಭ ಅನ್ನೋ ಅರ್ಥದಲ್ಲಿ ಅಧ್ಯಾತ್ಮದಲ್ಲಿ ತಗೊಂಡಿದ್ದಾರೆ ವ್ಯಾಖ್ಯಾನಗಳಲ್ಲಿ. ಆದರೆ ಇಲ್ಲಿ ಭದ್ರ ಅಂತಂದರೆ ನಾವು ಏನನ್ನು ನೋಡಬೇಕು? ಈ ಜಗತ್ತಿನಲ್ಲಿ ನನ್ನ ಶರೀರವನ್ನು ಸೇರಿಸಿ ನನಗೆ ಭದ್ರತೆ ಉಂಟು ಮಾಡತಕ್ಕಂಥದ್ದು, ಮಂಗಳ ಉಂಟು ಮಾಡತಕ್ಕಂಥದ್ದು, ಶುಭ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಯಾವುದಿದೆ ಅಂತ ನಾವು ಲೆಕ್ಕ ಹಾಕ್ಕೋಬೇಕು ಅಂತ ಅರ್ಥ.
ಅಂದರೆ ಗುರುಗಳಾಗಲಿ ಶಿಷ್ಯರಾಗಲಿ ಈ ಜಗತ್ತಿನಲ್ಲಿ ಅತ್ಯಂತ ಪೃಥ್ವಿಯುಳ್ಳಂತಹ ಪ್ರಾಜ್ಞತೆ ಏನಿದೆ, ಪ್ರಜ್ಞೆ ಏನಿದೆ, ಬ್ರಹ್ಮತತ್ವ ಏನಿದೆ, ಆತ್ಮತತ್ವ ಏನಿದೆ, ಅದನ್ನು ಒಳಗೊಂಡಿರುವ ಶರೀರ ಎಂದರೆ ಮಾನವ ಶರೀರ ಮಾತ್ರ. ಈ ಮಾನವ ಶರೀರದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಏನನ್ನು ಕೇಳ್ತೀವಿ, ಏನನ್ನು ಮಾಡ್ತೀವಿ ಅನ್ನೋದಕ್ಕೆ ಭದ್ರ ಅಂದರೆ ಯಾವುದು ಸುಭದ್ರವೋ ಅದು ಭದ್ರ, ಯಾವುದು ಭದ್ರವೋ ಅದು ಮಂಗಳ, ಯಾವುದು ಸೆಕ್ಯೂರ್ಡೋ ಅದು ಡೆಫಿನೆಟ್ಲಿ ಸೆಕ್ಯೂರಿಟಿ ಫಾರ್ ಎ ಮ್ಯಾನ್. ಮನುಷ್ಯನಾದವನಿಗೆ ಈ ಜಗತ್ತಿನಲ್ಲಿ ಜೀವಕ್ಕೆ ಯಾವಾಗಲೂ ಕೂಡ ಚೈತನ್ಯ ಸೇರಿದಾಗ ಮಾತ್ರವೇ ಅದು ಜೀವಂತವಾಗುವುದು. ಅಂದರೆ ಅರ್ಥ ಬದುಕಿನ ಬಹುಪಾಲು ಅರ್ಥ ಮನುಷ್ಯನಿಗೆ ಸಿಗೋದು ಜ್ಞಾನದಿಂದಲೇ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು, ಬೇಕಾದದ್ದು, ಸುಭದ್ರವಾಗಿ ಇರಬೇಕಾದದ್ದು ಯಾವುದೆಂದರೆ ಜ್ಞಾನ ಮಾತ್ರ. ಅದು ಮನುಷ್ಯರಿಗೆ ಮಾತ್ರ, ಬೇರೆ ಜಂತುಗಳಿಗೋ ಜಾತಿಗಳಿಗೋ ಅಥವಾ ಬೇರೆ ಇರತಕ್ಕಂಥ ದೇವತೆಗಳಿಗೋ ಇವರಿಗೋ ಅಲ್ಲ. ಆದರೆ ದೇವತೆಗಳ ರೂಪದಲ್ಲಿ ಇರತಕ್ಕಂಥ ನಾವು ಈ ಪ್ರಕೃತಿಯ ಎಲ್ಲ ವಿಚಾರಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ನಮಗೆಲ್ಲ ಗೊತ್ತಿರೋ ಹಾಗಿದೆ ನೋಡಿ, ಮನೆಯನ್ನು ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ ಬೇರೆ ಕಡೆ ಹೋದಾಗ ಮನೆ ಭದ್ರವಾಗಿರಲಿ ಎಂದು ಏನು ಮಾಡ್ತೀವಿ, ಒಂದು ಬೀಗವನ್ನು ಹಾಕ್ತೇವೆ. ಬೀಗ ಹಾಕಿ ಹೋದ ಮೇಲೆ ನಮಗೆ ಮನೆ ಕಡೆ ಯಾವುದೇ ರೀತಿಯಾದ ಯೋಚನೆ ಇರೋದಿಲ್ಲ. ಯಾಕೆ? ಸುಭದ್ರವಾಗಿದೆ. ನಾವು ತಿರುಗಿ ಹೋದಾಗ ಮನೆ ಬೀಗ ತೆಗೆದಾಗ ಎಲ್ಲವೂ ಒಳಗಡೆ ಹೇಗಿರುತ್ತೋ ಹಾಗೆಯೇ ಇರುತ್ತದೆ ಎಂಬ ಭಾವ ಇರುತ್ತೆ. ಅಂದರೆ ಅರ್ಥ ಏನಪ್ಪ ಅಂದರೆ, ಇದು ನಾವು ಆಚೆ ಕಡೆ ಹೋಗಿದ್ದೀವಿ ಅಂದರೆ ಈ ಜಗತ್ತಲ್ಲಿ ಈ ಶರೀರಕ್ಕೆ ಬಂದಿದ್ದೇವೆ, ಈ ಜಗತ್ತಿಗೆ ಬಂದಿದ್ದೇವೆ. ಪುನಃ ನಾವು ನಮ್ಮ ಮನೆಗೆ ಹೋಗುವಾಗ ಹಾಕಿರುವ ಬೀಗಗಳನ್ನು ತೆಗಿಬೇಕು. ಅದು ಹೇಗೆ ತೆಗಿಬೇಕು? ಹೋದ ವಾರ ಕೊನೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಮಣಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಆ ಪ್ರಶ್ನೆಯಿಂದಲೇ ಇವತ್ತು ಉತ್ತರ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅಂದರೆ ಅರ್ಥ, ನಮಗಿರತಕ್ಕಂಥ ಕರ್ಮ ಭಾಗ, ಭಕ್ತಿ ಭಾಗ ಮತ್ತು ಜ್ಞಾನ ಇದೆಲ್ಲವೂ ಕೂಡ ಅಭ್ಯಾಸದಿಂದ ಬರತಕ್ಕಂಥದ್ದು. ಅಭ್ಯಾಸವಾಗಬೇಕಾದರೆ ನಾವೆಲ್ಲರೂ ಹೊರಗಡೆ ಹೋಗಿ ಜಗತ್ತಿಗೆ ಬಂದಿರೋದ್ರಿಂದ ಇದಕ್ಕೊಂದು ಬೀಗ ಹಾಕ್ತೇವೆ ಅಂತ ಹೇಳಿದ್ದೆ ನಾನು. ಇದನ್ನು ಸಮರ್ಥಿಸಿಕೊಳ್ಳುವಂತೆ, ಈ ಉಪನಿಷತ್ತಿಗೆ ಸಂಬಂಧವಿರುವಂತೆ ನಾನು ಒಂದು ಮಾತನ್ನು ಹೇಳ್ತೇನೆ. ಇದು ಭದ್ರವಾಗಿರಬೇಕಾದರೆ ಕರ್ಮವು ಯೋಗವಾಗಬೇಕು, ಭಕ್ತಿಯು ಅಂದರೆ ಉಪಾಸನೆಯು ಯೋಗವಾಗಬೇಕು, ಮತ್ತು ನಮಗೆ ಬೇಕಾಗಿರತಕ್ಕಂಥ ಜ್ಞಾನವು ಯೋಗವಾಗಬೇಕು. ನಿಮಗೆಲ್ಲರಿಗೂ ಒಂದು ಅನುಕೂಲವಾಗುವಂತೆ ಒಂದು ವಿಚಾರ ಇದೆ. ಏನಂದರೆ, ಇವತ್ತು ವಿಜಯವಾಣಿಯಲ್ಲಿ ಇದರೊಳಗೆ ನಮ್ಮ ಆಧ್ಯಾತ್ಮ ಗುರುಗಳಾದಂಥ ಜಗದ್ಗುರುಗಳು ಅಂತ ಏನಿದ್ದಾರೆ, ಅಂದರೆ ಸದ್ಗುರು ಅಂತ ಏನಿದ್ದಾರೆ, ಜಗ್ಗಿಯವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಯೋಗ ಎಂದರೆ ಅಧ್ಯಾತ್ಮ ಅನ್ನೋದನ್ನ, ನಿಜವಾದ ಯೋಗ ಎಂದರೆ ಅಧ್ಯಾತ್ಮ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾರೆ. ವ್ಯಾಯಾಮ ಅಲ್ಲ ಅಂತ ಬರೆದಿದ್ದಾರೆ. ಕಂಪಲ್ಸರಿಯಾಗಿ ನೀವೆಲ್ಲರೂ ಯೋಗದಲ್ಲಿರುವುದರಿಂದ, ಯೋಗ ಗೊತ್ತಿರುವುದರಿಂದ ಕಂಪಲ್ಸರಿಯಾಗಿ 2 ಅಲ್ಲ 3 ಅಲ್ಲ 4 ಸತಿ ಅದನ್ನು ಓದ್ಕೋಬೇಕು. ಬಹುಶಃ ಈ ಇದಕ್ಕೆ ಉಪನಿಷತ್ಗೆ ನಿಮಗೆ ಭಾಳ ಹೆಲ್ಪ್ ಆಗುವಂತೆ ಅದು ಇರುತ್ತೆ. ಅದು ಬಾಗಿಲುಗಳನ್ನು ತೆರೆಯುವ ರೀತಿಯನ್ನು ಹೇಳ್ತಾರೆ. ತುಂಬ ಚಂದದಲ್ಲಿದೆ ಆರ್ಟಿಕಲ್. ನಾನಿವತ್ತು ಓದಿದೆ ಅದನ್ನು ಸೇರಿಸಿ ಹೇಳಬೇಕು ಅಂದರೆ ಅವರೇ ವ್ಯಾಖ್ಯಾನದಲ್ಲಿ ಹೇಳಿರುವಂತೆ ನಿಮ್ಗೆ ಅದಿದೆ. ಅದರಿಂದ ನಮಗೆ ಅಭ್ಯಾಸ ಆಗಬೇಕಾದದ್ದು ಇದು ನಂಬರ್ 1. ಮತ್ತು ಜಗತ್ತಿನಲ್ಲಿ 2 ಥರ ಜನ ಇರ್ತಾರೆ. ಒಂದು ಏನಂದರೆ ಯೋಚನೆಗಳನ್ನು ಮಾಡ್ತಾರೆ, ಬೇರೆ ಏನನ್ನೂ ಮಾಡುವುದಿಲ್ಲ. ಇದು ಒಂದು ವರ್ಗ. ಗಮನ ಇಟ್ಟು ಕೇಳಬೇಕಿದ್ದನ್ನು ಎಲ್ಲರೂ ಅಂದರೆ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ, ಬೇರೆ ಏನನ್ನೂ ಮಾಡುವುದಿಲ್ಲ. ಇನ್ನೊಂದು ವರ್ಗದ ಜನ ಏನೇನೇನೋ ಮಾಡ್ತಾರೆ, ಯೋಚನೆಯನ್ನೇ ಮಾಡುವುದಿಲ್ಲ. 2ನೇ ವರ್ಗ ಏನು? ಏನೇನನ್ನೋ ಮಾಡುತ್ತಿರುತ್ತಾರೆ, ಆದರೆ ಯೋಚನೆಯನ್ನೇ ಮಾಡುವುದಿಲ್ಲ. ಇದೆರಡರ ನಡುವೆ ಅಂತ ಹೋಗತಕ್ಕಂಥ ಒಂದಿದೆ, ಅದು ಯೋಗ. ಅದಕ್ಕೋಸ್ಕರ ಯೋಗವನ್ನು ನಾನು ಎಲ್ಲ 3 ತ್ರಿಪುಟಿಗಳಿಗೆ ಬೇಕಾಗಿರತಕ್ಕಂಥ ಬೀಗದ ಕೈ ಅಂತ ನಿಮ್ಗೆ ಹೇಳಿದ್ದೀನಿ. ಹಾಕುವುದಕ್ಕೂ ಇದೇ ಬೀಗದ ಕೈ, ತೆಗೆಯುವುದಕ್ಕೂ ಇದೇ ಬೀಗದ ಕೈ. ಅಂದರೆ ಇಲ್ಲಿ ಬೀಗದ ಕೈ ಅನ್ನುವಾಗ ಪ್ರಾಪ್ತಿ ಎನ್ನುವ ಅರ್ಥದಲ್ಲಿ ಇದನ್ನು ಬಳಸಿದ್ದೇನೆ. ಯಾವುದು ಮನುಷ್ಯ ಜನ್ಮವು ಹೇಗೆ ಒಂದು ತುಂಬು ಗರ್ಭಿತವಾಗಿರ್ತಕ್ಕಂಥ ಜ್ಞಾನ ಗರ್ಭದಿಂದ ಕೂಡಿದೆಯೋ, ಇದನ್ನು ಹೇಗೆ ತೆಗೆದು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಮಾಡಿದಾಗ ಮಾತ್ರವೇ ಈ ನರಜನ್ಮ ಅನ್ನೋದು ಸುಕೃತ ಆಗೋದು, ಇದರಲ್ಲಿರ್ತಕ್ಕಂಥ ಕೃತಕೃತ್ಯತೆ ನಮ್ಗೆ ಗೊತ್ತಾಗೋದು. ಇದನ್ನು ತೆಗಿಬೇಕಾದ್ರೆ ಮಣಿಯವರು ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು, ನಿಮಗೆಲ್ಲರೂ ಅದನ್ನೆಲ್ಲ ಗಮನ ಇದೆ ಅಂತ ಅಂದ್ಕೊಂಡಿದ್ದೀನಿ. ಜೀವನದಲ್ಲಿ ನಾವು ಎಷ್ಟೆಷ್ಟೋ ಉಪನಿಷತ್ತನ್ನು ಕೇಳ್ತೇವೆ, ಯಾರ್ಯಾರನ್ನೋ ಕೇಳ್ತೀವಿ, ಎಷ್ಟೋ ಪುಸ್ತಕಗಳನ್ನು ಓದಿದ್ದೇವೆ, ಏನೇನೋ ಪಂಥಗಳನ್ನು ತಿಳಿದಿದ್ದೇವೆ, ಮಠಮಾನ್ಯಗಳಿಗೆ ಹೋಗ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೀವಿ. ಎಲ್ಲವೂ ಥಿಯರಿ ನಮ್ಗೆ ಅರ್ಥ ಆಗ್ತಾ ಇದೆ, ಪ್ರಾಕ್ಟಿಕಲ್ಲಾಗಿ ನನಗೇನು ಕೆಲವು ಗೊತ್ತಾಗ್ತಾ ಇಲ್ಲ ಅನ್ನೋ ಪದವನ್ನು ಹೇಳಿದ್ರು. ಹೌದು ತಾನೇ? ನೀವು ಹೂನ್ಕೊಳ್ಳಿ. ಆದ್ದರಿಂದ ಅದಕ್ಕೆ ಉತ್ತರ ಏನಪ್ಪ ಅಂದರೆ, ಅಧ್ಯಾತ್ಮದಲ್ಲಿ ನಿಮಗೆ ಥಿಯರಿ ಅನ್ನೋದು ಇರೋದಿಲ್ಲ. ದೇರ್ ಇಸ್ ನೋ ಥಿಯರಿ. ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ಇರುತ್ತೆ. ಅಧ್ಯಾತ್ಮದ ವಿಚಾರದಲ್ಲಿ ಏನನ್ನು ನಾವು
ನೀವು ಮಾಡ್ತೀರೋ ಅದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮೊದಲು ಪ್ರಾಕ್ಟಿಕಲ್ಲು, ತದನಂತರ ಇರತಕ್ಕಂಥ ವಿಚಾರದಲ್ಲಿ ನಿಮಗೆ ಅದು ಇರತಕ್ಕಂಥ ಥಿಯರಿ. ದೇರ್ ಈಸ್ ನೋ ಸಪರೇಟಾಗಿ ಥಿಯರಿ ಅಂತಾಗಲಿ ಅಥವಾ ಪ್ರಾಕ್ಟಿಕಲ್ ಅಂತಾಗಿ ಸಪರೇಟ್ ಅನ್ನೆರಡು ಮಾಡಿಲ್ಲ. ಅದನ್ನು ನಾವು ಈ ಉಪನಿಷತ್ತಲ್ಲಿ ನಾವು ಅದನ್ನು ವಿಂಗಡಿಸ್ಕೊಳ್ತಾ ಇದ್ದೀವಿ. ಅದರಿಂದ ಮಣಿಯವರು ಮತ್ತು ಅವರ ಶಿಷ್ಯರು ಎಲ್ಲರೂ ಮೊದಲು ತಿಳ್ಕೋಬೇಕು. ಅದಕ್ಕೋಸ್ಕರ ಇವತ್ತು ವಿಜಯವಾಣಿಲಿ ಬಂದಿರತಕ್ಕಂಥ ಆರ್ಟಿಕಲ್ನ ನೀವೆಲ್ಲರೂ ಓದಲೇಬೇಕು. ಒಂದು 2-3 ಸತಿನಾರು ಓದಲೇಬೇಕು. ಅಕಸ್ಮಾತ್ ನಾನು ಹೇಳಿದಿಲ್ಲ ಅಂತ ಬಲವಂತಕ್ಕಾರು ಓದಿ ಪರವಾಗಿಲ್ಲ. ಅದರಲ್ಲಿ ಇರತಕ್ಕಂಥ ವಿಚಾರಗಳು ಇದಕ್ಕೆ ನೇರವಾಗಿ ಸಂಬಂಧಪಟ್ಟಿವೆ. ಆಗ ನಾವು ಈ ಶರೀರದಲ್ಲಿ ಇರುವವರೆಗೂ ಎಷ್ಟು ಭದ್ರ, ಈ ಭದ್ರತೆಯನ್ನು ಬಳಸಿಕೊಂಡು ನಾವು ಸುಭದ್ರವಾಗಿ ಮುಂದಿನ ಯಾವ ಹಂತಕ್ಕೆ ಹೋಗ್ತಾ ಇದ್ದೀವಿ ಅನ್ನುವುದನ್ನು ನಮಗೆ ದಾರಿ ದೀಪವಾಗಿ ತೋರಿಸ್ತಕ್ಕಂಥದ್ದು ಈ ಕೈವಲ್ಯೋಪನಿಷತ್ತು. ಅದರಿಂದ ಯಾವುದು ಜಗತ್ತಿನಲ್ಲಿ ಸುಭದ್ರವೋ ಅದು ಮಾತ್ರ ಭದ್ರ. ಯೋಚನೆ ಮಾಡಿ, ದೇಹವಾಗಲಿ, ಇಂದ್ರಿಯಗಳಾಗಲಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಾಗಲಿ, ವಿಷಯಗಳಾಗಲಿ, ಜಗತ್ತಾಗಲಿ, ಸಂಬಂಧಗಳಾಗಲಿ, ಜನ್ಮ, ಸಾವು ಮತ್ತು ಜರ ವ್ಯಾಧಿಗಳಾಗಲಿ, ಇಲ್ಲಿರುವ ಯಾವುದೇ ಜ್ಞಾನವಾಗಲಿ, ಇದಾವುದು ನಮಗೆ ಭದ್ರತೆಯನ್ನು ಕೊಡಲಾರದು ಆಧ್ಯಾತ್ಮಿಕವಾಗಿ. ಮೊದಲು ಜ್ಞಾಪಕ ಇಟ್ಕೋಬೇಕು. ಇದರಿಂದ ಆಧ್ಯಾತ್ಮಿಕ ಅನ್ನತಕ್ಕಂಥ ಈ ಮೆಟ್ಟಲು ನಾವು ಹೋಗಬೇಕಾದ್ರೂ ಇದರಲ್ಲಿ 2 ರೀತಿಯ ಪಂಗಡಗಳಲ್ಲಿ ನಾವು ಎಲ್ಲಿದ್ದೀವಿ ಅಂತ ತೀರ್ಮಾನ ಮಾಡ್ಕೋಬೇಕು. ಒಂದು ಭಾಗದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ಸತ್ಯ, ಜ್ಞಾನ, ಅನಂತ ಅಂತೇನಿದೆ. ಸತ್ಯವಾಗಿದೆ, ಜ್ಞಾನವಾಗಿದೆ, ಸತ್ಯವಾಗಿರತಕ್ಕಂಥದ್ದು ಪ್ರೇಮವಾಗಿದೆ, ಕರುಣೆಯಾಗಿದೆ. ಸತ್ಯ, ಪ್ರೇಮ, ಕರುಣೆ ಒಂದು ಕಡೆ. ಈ ಮೊದಲು ಹೇಳಿದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಒಂದು ಕಡೆ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋದನ್ನು ಗುಂಪು ಮಾಡಿ ಕಡಿಮೆ ಮಾಡಿಕೊಂಡ್ರೆ ಅದೇ ಅಹಂತೆ, ಮಮತೆ. ಅಹಂಕಾರ, ಮಮಕಾರಗಳನ್ನು ಈ 6 ಸೇರಿದ್ದು ಅದು ಅಹಂಕಾರ, ಮಮಕಾರ ಆಗುತ್ತೆ. ಈ ಕಡೆ ಇದೆಯಲ್ಲ, ಇದು ಪ್ರೇಮ ಮತ್ತು ಕರುಣೆ ಮತ್ತು ಸತ್ಯ. ಈ 3 ಅರಸಬೇಕಾದರೆ ಈ 6 ಬಿಡಬೇಕು. ಬಿಡಬೇಕು ಅಂದರೆ ಅರ್ಥ ಏನು? ಇದನ್ನು ಹೇಗೆ ಬಳಸಬೇಕು, ಇದು ಹೇಗೂ ಹೋಗುವುದಿಲ್ಲ. ಹೋಗದೇ ಇದ್ದರೂ ಅದರ ಜ್ಞಾನ ನಮ್ಮಲ್ಲಿ ಇದೆ, ಅದನ್ನು ತಿಳಿದುಕೊಳ್ಬೇಕು ಅನ್ನತಕ್ಕಂಥ ಈ ವಿಚಾರವನ್ನು ಈ ಕೈವಲ್ಯೋಪನಿಷತ್ತಲ್ಲಿ ವಿಂಗಡವಾಗಿ ಸುಭದ್ರ ನೋಡ್ಬೋದು. ಇದೆಲ್ಲವನ್ನು ಅರ್ಥವಾಗುತ್ತಾ ಪ್ರಜ್ಞೆಯಾಗುತ್ತಾ, ಇದನ್ನು ಬಳಸಿಕೊಳ್ಳುತ್ತಾ, ಈ ಯೋಗವನ್ನು ಉಪಯೋಗ ಮಾಡಿಕೊಳ್ಳುತ್ತಾ ಇರುವಾಗ ನಮಗೆ ಇದೆರಡರ ಮದುವೆ, ಈ ನಡುವೆ ಇರತಕ್ಕಂಥ ಬಿಟ್ವೀನ್ ದಿ ಲೈನ್ಸ್ ಅಂತೀನಲ್ಲ, ಯಾವಲ್ಲ ಹೇಳ್ತಿರ್ತೀನಲ್ಲ ಅದು. ಸೊ ಈ ಮೊದಲನೇದಕ್ಕೂ ಅದಕ್ಕೂ ಅಂದರೆ ಇರತಕ್ಕಂಥದ್ದು ಏನಿದೆ, ಟ್ರೂತ್, ಲವ್ ಆ್ಯಂಡ್ ಕಂಪ್ಯಾಷನ್. ಈ 3 ಅನ್ನತಕ್ಕಂಥದ್ದು ಪ್ರಕೃತಿಯಲ್ಲಿ ಭಗವಂತನ ಸೃಷ್ಟಿಯಲ್ಲಿರತಕ್ಕಂಥದ್ದು. ಅದರ ಕಾರುಣ್ಯದಿಂದಲೇ ಮನುಷ್ಯನ ಶರೀರ, ಪ್ರಕೃತಿ ಇದೆಲ್ಲವೂ ನಾವು ಬೇಕಾದ್ದೆಲ್ಲವೂ ಸಮಯಕ್ಕೆ ನಮಗೆ ಒದಗೋದು. ಆದರೆ ಇದೆಲ್ಲವೂ ಕೂಡ ಕಾಲಗರ್ಭಿತವಾಗಿದೆ. ಕಾಲದಲ್ಲಿ ಮತ್ತು ಈ ಕಾಲ, ದೇಶ, ವಸ್ತುಗಳಲ್ಲಿ ಇದು ಪರಿಚ್ಛಿನ್ನವಾಗಿದೆ. ಅಪರಿಚ್ಛಿನ್ನವಾಗಿರುವ ನಮ್ಮ ತತ್ವವನ್ನು, ಸ್ವರೂಪವನ್ನು ತಿಳಿದುಕೊಳ್ಳಬೇಕಾದರೆ ನಾವು ಪ್ರಾಕ್ಟಿಕಲ್ ಆಗಬೇಕು. ಅಂದರೆ ಅರ್ಥ ಏನು ಅಂತಂದರೆ, ಯಾರದೋ ಒಬ್ಬರ ಅನುಭವ ನಿಮಗೆ ಒಂದು ಉದಾಹರಣೆ ಆಗಬಹುದು, ಆದರೆ ಅದು ನಿಮಗೆ ಅನುಭವ ಆಗಲಾರದು. ಅವರವರ ಅನುಭವ ಅವರವರ ಮೂಲಕವೇ ಅವರವರ ಜನ್ಮದಲ್ಲಿ ಅವರವರೇ ಆಗಬೇಕು. ಒಂದು ಗ್ರಂಥವೋ, ಗುರುವೋ, ಪಂಥವೋ ಯಾವುದಾದ್ರೂ ಏನಾದರೂ ಓದಿದ್ರೆ ಮಾಡಿದ್ರೆ ನಿಮಗೆ ಒಳಗಿನಿಂದ ಒಂದಾಗುತ್ತೆ, ಮೇಲೆ ಒಂದಾಗುತ್ತೆ. ಅಂದರೆ ಅರ್ಥ ಏನು ಅಂದರೆ, ಕತ್ತಲಲ್ಲಿ ಇದ್ದೇವೆ, ಬೆಳಕನ್ನು ಕಾಣಬೇಕು, ತದನಂತರ ಕತ್ತಲೆ ಇರೋದು. 2 ಕತ್ತಲೆಗಳ ನಡುವೆ ಒಂದು ಬೆಳಕಿದೆ. ನಮಗೆ ಈ ಕತ್ತಲೆಯಲ್ಲಿರುವಾಗ ನಮ್ಗೆ ಏನೇನು ಗೊತ್ತಾಗುತ್ತೋ ಇದ್ಯಾವುದೂ ಪ್ರಜ್ಞೆ ಆಗಲಾರದು, ಇದ್ಯಾವುದೂ ಅಧ್ಯಾತ್ಮಕವಾಗಿರುವ ಮಜಲಾಗಲಾರದು. ಅದರಿಂದ ಇದಾದ ಮೇಲೆ ಬೆಳಕು ಬರುತ್ತೆ. ನೀವು ಕತ್ತಲೆಯನ್ನು ನೋಡುವುದಕ್ಕೂ ಬೆಳಕಿನ ನಂತರ ಬೆಳಕಿನಲ್ಲಿ ಕತ್ತಲೆಯನ್ನು ನೋಡುವುದಕ್ಕೂ ವ್ಯತ್ಯಾಸ ಇದೆ. ಅದನ್ನೇ ಅನುಭವ ಅಂತ ಅನ್ನೋದು. ಅದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಈ ಜಂಜಾಟಗಳೆಲ್ಲ ತೊಲಗಿಸಿಕೊಂಡು ಇದೆಲ್ಲವನ್ನು ದಾಟಬೇಕಾದ ಒಂದು ಪರಮ ಸ್ಥಿತಿ ಈಗ ಮನುಷ್ಯನಿಗಿದೆ. ಇದು ಯಾವುದೇ ಏಜಲ್ಲಿ, ಯಾವುದೇ ವಯಸ್ಸಲ್ಲಿ ಬರಬಹುದು. ಅದು ಯಾವುದೇ ಇದು ಕಾಮನೆಗಳಿಂದ ಇದು ತೊಡ್ಕೋದಂಥದ್ದಲ್ಲ. ವಿದ್ಯೆ ಅಂತಂದರೆ ಇದು ಪರಮವಾಗಿರುವುದರಿಂದ, ಪರಮಾರ್ಥವಾಗಿರುವುದರಿಂದ ಇದರಲ್ಲಿ ಭದ್ರತೆ ಯಾವುದು ಅನ್ನೋದು ನೋಡ್ಬೇಕು ನಾವು. ಅದರಿಂದ ಮೊದಲ ಕೊಟ್ಟಿರುವ ಪದವೇ ಭದ್ರ ಅಂತ ಇದೆ. ನಮಗೆ ವಿ ಆರ್ ನಾಟ್ ಸೆಕ್ಯೂರ್ಡ್ ಏದರ್ ಮೆಂಟಲಿ, ಏದರ್ ಫಿಸಿಕಲಿ, ಯಾವ್ದಾರು ಆದರೂ ಕೂಡ ಈ ಜಗತ್ತಿನಲ್ಲಿ ಇಲ್ಲ. ಯಾವ ದೃಷ್ಟಿಯಲ್ಲಿ? ಅಧ್ಯಾತ್ಮ ದೃಷ್ಟಿಯಲ್ಲಿ. ಬದುಕಿರುವಾಗ ದುಡ್ಡು ಸಂಪಾದನೆ ಮಾಡ್ಬೋದು, ವ್ಯಕ್ತಿಗಳನ್ನು ಸಂಪಾದನೆ ಮಾಡ್ಬೋದು, ಸಂಬಂಧಗಳನ್ನು ಸಂಪಾದನೆ ಮಾಡ್ಬೋದು. ಆದರೆ ಇದ್ಯಾವುದು ಗಟ್ಟಿಯಾಗಿ, ಶಾಶ್ವತವಾಗಿ, ನಿರಂತರವಾಗಿ ನಿಲ್ಲುವಂತಹುದಲ್ಲ ಎಂಬ ಪ್ರಜ್ಞೆ ನಮಗೆ ಬಂದರೆ ಮುಂದಿನ ಮೆಟ್ಟಲು ನಮಗೆ ಅಂದರೆ ತದನಂತರದಿರುವುದಕ್ಕೆ ಕಠೋಪನಿಷತ್ತು ಎಲ್ಲವನ್ನೂ ಇದರೊಳಗೆ ಬೇರೆ ಉದಾಹರಣೆ ಕೊಡಬಹುದು. ಅದು ನಿಮಗೆ ಅದೆಲ್ಲ ಆಗಿರೋದ್ರಿಂದ ಅದನ್ನು ಮುಂದಕ್ಕೆ ಹೋಗೋಣ. 2ನೇ ಪದವನ್ನು ನೋಡಿ. ಪ್ರಾರ್ಥನೆಯಲ್ಲಿ ಮೊದಲು ಭದ್ರತೆ ಅಂದರೆ ಭದ್ರಂ ಕರ್ಣೆ. ಈ ಕಿವಿಯಿಂದ ಏನೇನು ಕೇಳ್ತೀವೋ ಅದನ್ನು ನಾವು ಒಟ್ಟಿಗೆ ಕೇಳೋಣ. ಅಂದರೆ ಹೇ ದೇವತೆಗಳಿರ, ಅಂದರೆ ದೇವತೆಗಳಿರ ಅಂದರೆ ಪೂಜ್ಯರು, ಗುರುಗಳು, ದೇವತೆಗಳನ್ನು ಪ್ರಾರ್ಥನೆ ಮಾಡಿದಾಗ. ಯಾಕೆ ಅಂದರೆ ಇದರಲ್ಲಿ ಪಂಚಭೂತಗಳಿಂದ ಆಗಿರಬಹುದಾದದ್ದನ್ನೇ ಹೇಳಿದ್ದಾರೆ ಈ ಪ್ರಾರ್ಥನೆಯಲ್ಲಿ. ಯಾಕೆ ಅಂದರೆ
ಇದು ಉಪನಿಷತ್ತಾಗಿರುವುದರಿಂದ ಅಂದರೆ ವೇದಕಾಲದ್ದಾಗಿರುವುದರಿಂದ ಇಲ್ಲಿ ಅವತಾರಗಳ ಯಾವುದೋ ವಿಚಾರ ಬರೋದಿಲ್ಲ. ಕೃಷ್ಣ, ರಾಮ, ಆಂಜನೇಯ ಅವೆಲ್ಲ ಗಣಪತಿ ಆ ಥರದ್ದೆಲ್ಲ ಪ್ರಾರ್ಥನೆಯಲ್ಲಿ ಬರೋದಿಲ್ಲ. ಇಲ್ಲಿ ಬರೋದೆಲ್ಲವೂ ಪಂಚಭೂತಾತ್ಮಕವಾಗಿರತಕ್ಕಂಥ ಪ್ರಕೃತಿಯಲ್ಲಿರತಕ್ಕಂಥ ಶಕ್ತಿಗಳನ್ನೇ ಈ ಗುರು ಮತ್ತು ಶಿಷ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೊದಲು ಏನೇನು ಕೇಳಿದೆವೋ ಅದೆಲ್ಲವೂ ನಮಗೆ ಒಳ್ಳೆಯದಾಗಲಿ, ಮಾನವ ಜನ್ಮ ಒಳ್ಳೆಯದಾಗಲಿ, ಈ ಇಂದ್ರಿಯ ಪಟುತ್ವವು ನಮಗಿರಲಿ ಅಂತ ಮೊದಲನೇದನ್ನು ಭದ್ರಂ ಕರ್ಣೇಭಿ ಏನನ್ನ ನಾವು ಕಿವಿಯಿಂದ ಕೇಳ್ತಾ ಇದ್ದೀವೋ, ಏನು ಕೇಳ್ತಾ ಇದ್ದೀವಿ ಇವಾಗ? ಉಪನಿಷತ್ತನ್ನು ಕೇಳ್ತಾ ಇದ್ದೀವಿ. ಕೇಳುವಾಗ ಎಲ್ಲವೂ ಕೂಡ ಒಂದಕ್ಕೊಂದು ಸಮನ್ವಯ ಮಾಡುವ, ಒಂದಕ್ಕೊಂದಿರತಕ್ಕಂಥ ರಸಭಾವವನ್ನುಂಟು ಮಾಡತಕ್ಕಂಥ ಆನಂದ ಭಾವವನ್ನೇ ತಂದು ಕೊಡುವ ಪರಮ ಸ್ವರೂಪವನ್ನು, ಸ್ವರೂಪ ಜ್ಞಾನವನ್ನು ಇಲ್ಲಿ ಹೇಳೋದಕ್ಕೆ ಪ್ರಥಮವಾಗಿ ಬಳಸಿರುವ ಪದವೇ ಭದ್ರಂ ಕರ್ಣೇ. ಎರಡನೇದು ನೋಡೋಣ. ಎಲೆ ಪೂಜಾರ್ಹರೇ, ನಾವು ನಮ್ಮ ಕಣ್ಣುಗಳಿಂದ ಶುಭವಾದದ್ದನ್ನು ನೋಡುವಂತಾಗಲಿ. ಈ ಜಗತ್ತಿನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಬಿಟ್ಟು ಇನ್ನೇನು ನಮ್ಮ ಇಂದ್ರಿಯಗಳಿಗಿಲ್ವಲ್ಲಪ್ಪ. ಇದೆಲ್ಲವೂ ಶುಭವಾಗಿರ್ಬೇಕಾದ್ರೆ, ಭದ್ರವಾಗಿರ್ಬೇಕಾದ್ರೆ, ಮಂಗಳವಾಗಿರ್ಬೇಕಾದ್ರೆ ಆ ಇಂದ್ರಿಯಗಳೆಲ್ಲವೂ, ಇಂದ್ರಿಯ ಪಟುತ್ವವೆಲ್ಲವೂ ಸುಭದ್ರವಾಗಿರಬೇಕು ತಾನೆ. ಹಾಗೆ ಇರಲಿ ಎಂದು ನಾವು ಪ್ರಾರ್ಥನೆಯನ್ನು ಮಾಡೋಣ, ಕೇಳೋಣ. ಅದೇ ನಮ್ಮ ಇಂದ್ರಿಯಗಳಲ್ಲಿರ್ತಕ್ಕ ಕಣ್ಣುಗಳೆಲ್ಲವೂ ಒಳ್ಳೆಯದನ್ನೇ ನೋಡಲಿ ಅಥವಾ ನೋಡಿದ್ದೆಲ್ಲವೂ ಒಳ್ಳೆಯದಾಗಿರಲಿ ಅಂತ. ಈ ಜಗತ್ತಲ್ಲಿ ನಾವು ಬೇರೆ ಏನೂ ಇಲ್ಲ ವ್ಯವಹಾರ, ಮನುಷ್ಯಂಗಿಲ್ಲಿ ವ್ಯವಹಾರ ಏನಿಲ್ಲ. ಏನಿರೋದಿಲ್ಲಿ? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ನಮ್ಮ ಸಂಬಂಧಗಳು ಇದರಿಂದಲೇ ಬೆಳೆಯೋದು, ನಮ್ಮ ಕಷ್ಟ ಸುಖಗಳು ಇದರಿಂದಲೇ ಪ್ರಾಪ್ತಿಯಾಗೋದು, ಅಪ್ರಾಪ್ತವಾಗೋದು ಎಲ್ಲವೂ ಕೂಡ ಈ ಇಂದ್ರಿಂದಲೇ, ಈ ವಿಷಯಗಳಿಂದಲೇ, ಇಂದ್ರಿಯಗಳಿಂದಲೇ. ಅದರಿಂದ ಇಂದ್ರಿಯ ಪಟುತ್ವವನ್ನು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಪ್ರಾರ್ಥಿಸುವ ರೀತಿ, ನಿವೇದಿಸುವ ರೀತಿ ಈ ಮಂತ್ರವಾಗಿದೆ. ಅದನ್ನು ಚಂದದಲ್ಲಿ ಮೊದಲು ತಿಳಿದುಕೊಂಡು ಬಿಡಿ. ದೃಢವಾದ ಅಂಗಗಳಿಂದ ಕೂಡಿದ ದೇಹಗಳಿಂದ ಭಗವಂತನನ್ನು ನಾವು ಸ್ತುತಿಸುವವರಾಗಿ ನಮಗೆ ನೇಮಿಸಲ್ಪಟ್ಟ ಆಯುಷ್ಯವನ್ನು ಅನುಭವಿಸೋಣ. ಇವಾಗ ಆಯುಷ್ಯ ವೃದ್ಧಿಯ ವಿಚಾರವನ್ನು ಮಾತಾಡಿದ್ದಾರೆ. ಅಂದರೆ ನಮಗೆ ಎಲ್ಲ ಇದೆ, ಆರೋಗ್ಯವೂ ಇದೆ, ಆಯುಷ್ಯ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಯುಗ ಪುರುಷರಂತೆ ಅಥವಾ ಹಿಂದಿನ ಕಾಲದ ಮಹರ್ಷಿಗಳಂತೆ, ಋಷಿಮುನಿಗಳಂತೆ ನಮಗೆ ಸ್ವಲ್ಪ ವರ್ಷ ಇದ್ದರೂ ಎಲ್ಲವೂ ಅರ್ಥವಾಗುವಷ್ಟು ಜ್ಞಾನ ಪಟುತ್ವ ಇಲ್ಲ, ಇಂದ್ರಿಯಗಳ ಪಟುತ್ವ ಇಲ್ಲ, ದೇಹ ಪಟುತ್ವ ಇಲ್ಲ. ಆದ್ದರಿಂದ ಶತಮಾನಂಭವತಿ ಇನ್ನೊಂದು ನಾವು ಆಶೀರ್ವಾದ ರೂಪದಲ್ಲಿ ಇದ್ದರೂ, ಎಷ್ಟೇ ಜನ ನಮಗೆ ಆಶೀರ್ವಾದ ಮಾಡಿದರೂ ನಮ್ಮ ಕರ್ಮಕ್ಕೆ ಬೇಕಾದಂತೆ ಆಯುಷ್ಯವು ಅದಕ್ಕೆ ಫಿಕ್ಸ್ ಆಗಿರುತ್ತೆ ಹೊರತು ನಾವು ಅದನ್ನು ಅಲಾಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಿಯಗಳಿಂದ ಒಡಗೂಡಿದ ಇಂದ್ರಿಯ ಗ್ರಾಮವಾಗಿರುವ ಈ ಶರೀರವು, ಇದರ ಪಟುತ್ವವು ಕೂಡ ನಮಗೆ ನೆಟ್ಟಗಿರಲಿ. ಇದರಿಂದ ಆಗತಕ್ಕಂಥ ಅನುಭವಗಳೆಲ್ಲವೂ 100 ವರ್ಷ ಬಾಳಿಕೆ ಬರುವಂತಹುದಾಗಿರಲಿ. ಯಾವ್ದಾದ್ರು ಒಂದು ಹೋದರೆ ವಾರಂಟಿ ಗ್ಯಾರಂಟಿ ಕೇಳ್ತೀವಲ್ಲ, ಎಲೆಕ್ಟ್ರಾನಿಕ್ ಐಟಮ್ಸ್ಗೆಲ್ಲ ಕೇಳ್ತೀವಲ್ಲ, ಹಾಗೆ ಶರೀರಕ್ಕೆ ವ್ಯಾರಂಟಿ ಗ್ಯಾರಂಟಿ ಇರೋದಿಲ್ಲ. ಎಷ್ಟು ದಿವಸ ಇರಬೇಕೋ ಅಷ್ಟೇ ದಿವಸ ಇರುತ್ತೆ. ಅದನ್ನೇನು ಮಾಡಿದ್ರೂ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಆಗೋದಿಲ್ಲ. ಇರುವಷ್ಟು ದಿವಸ ನಾವು ಅದನ್ನು ಅತ್ಯಂತವಾಗಿ ಏತಕ್ಕೆ ಬೇಕೋ ಅದಕ್ಕೆ ಮಾತ್ರ ಬಳಸುವಂತಾಗಬೇಕು. ಹಾಗೆ ಬಳಸುವುದರ ಫಲ ಪರಿಪೂರ್ಣವಾಗಿ ಆಗಲೇ ಸಿಗುವಂತಾಗಬೇಕು. ಅಂದರೆ ಜೀವನ್ಮುಕ್ತಿಯ, ಸದ್ಯೋಮುಕ್ತಿಯ ವಿಚಾರವನ್ನು ಈ ಉಪನಿಷತ್ತಲ್ಲಿ ಹೇಳಲಾಗಿದೆ. ಪುರಾತನನು ಕೀರ್ತಿ ಸಂಪನ್ನನು ಆದ ಇಂದ್ರನು. ನೋಡಿ, ಯಾಕೆ ಇಂದ್ರನು ಅಂತ ಹೇಳಿರೋದು? ಎಲ್ಲ ಇಂದ್ರಿಯಗಳ ಒಡೆಯನಾಗಿರುವವನು ಇಂದ್ರಿಯ, ಅಂದರೆ ಇಂದ್ರಿಯಗಳ ಒಡೆಯನಾಗವನು ಇಂದ್ರ. ಅಂದರೆ ಇದನ್ನು ಆಳುವವನು ಅರಸ, ಒಡೆಯ. ಅದರಿಂದ ಪ್ರತಿಯೊಂದು ಜಾಗದಲ್ಲೂ ಅವನವನ ಅನುಚರರಾಗಿರ್ತಕ್ಕಂಥ ವಾಯುವೋ ಅಥವಾ ಅಗ್ನಿಯೋ ಅಥವಾ ವರುಣನೋ ಯಾರೋ ಒಂದೊಂದು ಕಡೆ ಒಂದೊಂದು ಅಂಗದಲ್ಲಿ ಇರೋದನ್ನು ಬೇರೆ ಬೇರೆ ಕಡೆ ನೀವು ಅದನ್ನು ನೋಡಿದ್ದೀರಿ. ಆದ್ದರಿಂದ ನಾವು ಏನು ಕೇಳ್ತಾ ಇದ್ದೀವಿ ಅವನನ್ನು? ಆಮೇಲೆ ಜ್ಞಾನನಿಧಿಯಾದ ಸೂರ್ಯ ಅಲ್ಲ, ಇಂದ್ರನ ಅಷ್ಟೇ. ಪುರಾತನನು ಕೀರ್ತಿ ಸಂಪನ್ನನು ಆದ ಇಂದ್ರನು, ನಿಧಿಯಾದ ಸೂರ್ಯನು. ಪುರಾತನವಾದಂಥ ಕೀರ್ತಿವಂತನಾದಂಥ ಅಂತ ಯಾಕೆ ಹೇಳಿರೋದು ಅಂದರೆ, ಪುರಾತನ ಅಂದರೆ ಮೊದಲಿಂದಲೂ ಇರತಕ್ಕಂಥ, ಶರೀರದಲ್ಲಿ ಇರತಕ್ಕಂಥ, ಅಂದರೆ ಕರ್ಮ ಭಾಗದಲ್ಲಿ ಪ್ರಧಾನವಾಗಿರುವುದು ಇಂದ್ರ. ಇಂದ್ರನ ಜಾಗ ಯಾವುದು? ಕರ, ಅಂದರೆ ಹಸ್ತ. ಕರ್ಮವೇ ಪ್ರಧಾನವಾಗಿರುವ ಮಾನವ ಜನ್ಮಕ್ಕೆ ಅತ್ಯಂತ ದೊಡ್ಡದಾಗಿರುವ ಇದನ್ನು ಕೀರ್ತಿ ಅಂತ ಹೇಳಿದ್ದಾರೆ. ಮತ್ತು ಪುರಾತನ ಅನ್ನೋ ಪದವನ್ನು ಬಳಸಿದ್ದಾರೆ. ಇದರಿಂದ ನಾವು ಅತ್ಯಂತ ದೀರ್ಘಾಯುಷ್ಯಗಳಾಗಿ ಇಲ್ಲಿ ಬದುಕುವುದಕ್ಕೆ ಆಸೆ ಪಡಬೇಕು, ಇಚ್ಛೆ ಪಡಬೇಕು. ಮತ್ತು ಅದಕ್ಕೆ ತಕ್ಕಂತೆ ನಾವು ಆಶೀರ್ವಾದವನ್ನು ಹೊಂದಿರಬೇಕು. ಹಿರಿಯರ ಆಶೀರ್ವಾದ ಅನ್ನೋದು ನಮಗೆ ಬೇರೆ ಸೌಲಭ್ಯಗಳಿಂದ ಅದು ಚೆನ್ನಾಗಿರುವಂತೆ, ಪಟುತ್ವವಾಗಿರುವಂತೆ, ಭದ್ರವಾಗಿರುವಂತೆ, ಸುಭದ್ರವಾಗಿರುವಂತೆ ಆಗಬೇಕಾದರೆ ಪ್ರಾರ್ಥನೆ ಅನ್ನೋದು, ನಿವೇದನೆ ಅನ್ನೋದು ಅನಿವಾರ್ಯವಾಗಿದೆ ಅನ್ನೋದು ಹಿಂದಿನವರ ಸನಾತನ ನಂಬಿಕೆ. ಜ್ಞಾನನಿಧಿಯಾದ ಸೂರ್ಯನು, ಜ್ಞಾನನಿಧಿಯಾದ ಸೂರ್ಯನು ಅಂತ ಹೇಳಿದ್ರು. ನಿಧಿ ಹೇಗೆ ಸೂರ್ಯ ಅಂತಂದರೆ, ಸೂರ್ಯನ ಬೆಳಕಿನಿಂದಲೇ ನಮಗೆ ಜಗತ್ತೆಲ್ಲವೂ ಪ್ರಕಾಶಮಾನವಾಗುವುದು. ಜಗತ್ತಿನ ಪ್ರತಿಯೊಂದು ಭಾಗಕ್ಕೂ ನಾವು ಕಣ್ಣು ಬಿಟ್ಟಾಗ ಪದಾರ್ಥದ ಮೇಲೆ ಬೀಳುವ ಸೂರ್ಯನ ಕಿರಣಗಳಿಂದಲೇ, ಸೂರ್ಯನ ಬೆಳಕಿನಿಂದಲೇ ಎಲ್ಲ ಪದಾರ್ಥಗಳು, ಪದಾರ್ಥ ಪ್ರಪಂಚವು ನಮಗೆ ಪರಿಚಯವಾಗೋದು. ಆದ್ದರಿಂದ ಅವನನ್ನು ಏನಂತ ಕರೆದ್ರು? ಜ್ಞಾನನಿಧಿ.
ಅಂದರೆ ನಿಧಿ ಅಂದರೆ ಒಳಗಡೆ ಇರೋದು. ಅವನ ಒಳಗೊಟ್ಟು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೂರ್ಯನು ಕೇವಲ ಮೇಲುಗಡೆ ಕಾಣತಕ್ಕಂಥ ಸೂರ್ಯನಾಗಿರ್ತಕ್ಕಂಥದ್ದಲ್ಲ. ಬಾಹ್ಯಾಕಾಶದಲ್ಲಿಯೂ ಸೂರ್ಯ ಮಾತ್ರ ಅಲ್ಲ, ನಮ್ಮ ಪ್ರತಿಯೊಂದು ಶರೀರದಲ್ಲೂ ಶಾಖ ರೂಪದಲ್ಲಿ ಜ್ಞಾನ ರೂಪದಲ್ಲಿ ಇರುವ ಆ ಸೂರ್ಯನನ್ನು ಭಾಸ್ಕರ ಎಂದು ಕರೆಯಲಾಗಿದೆ. ಅದರಿಂದ ನಮ್ಮ ತಲೆಯಲ್ಲಿ ಇರತಕ್ಕಂಥ ವಿಜ್ಞಾನ ರೂಪವಾಗಿರತಕ್ಕಂಥ ಭಾಗವನ್ನು ನಾವು ಅತ್ಯಂತವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಆ ಸೂರ್ಯನ ಮೂಲಕವೇ. ಅದರಿಂದ ಸೂರ್ಯನನ್ನು ನೆನೆಯೋಣ, ಅವನಿಗೆ ನಮಸ್ಕರಿಸೋಣ ಅಂತ. ನಮ್ಮ ತೊಡಕುಗಳನ್ನು ನಿವಾರಿಸುವ ಗರುಡನು. ನಮ್ಮ ತೊಡಕುಗಳನ್ನು ನಿವಾರಿಸುವ ಗರುಡನು ಅಂತ ಒಂದು ವಾಕ್ಯ ಬರೆದಿದ್ದಾರೆ. ತೊಡಕುಗಳನ್ನು ನಿವಾರಿಸುವ ಗರುಡನು ಅಂದರೆ ಏನು ಗೊತ್ತಾ? ಗರುಡ ಎಂದರೆ ಯಾರು? ವಿಷ್ಣುವಿನ ರಥ, ಅಂದರೆ ವಿಷ್ಣುವಿಗಿರತಕ್ಕಂಥ ವಾಹನ. ಆ ಗರುಡ ಎಂದರೆ ನಮಗೆ ವೇದ ಎಂದು ಅರ್ಥ. ವೇದ ಅನ್ನೋದು ಅಧ್ಯಾತ್ಮವಾಗಿರ್ತಕ್ಕಂಥ ಅರ್ಥ. ಗರುಡ ಅಂದರೆ ವೇದ. ವೇದಗಳನ್ನು ಆಧರಿಸಿ ಜೀವನ, ವೇದ ಅಂದರೆ ಇಲ್ಲಿ ನಿಜವಾದ ಅರಿವು, ತಿಳಿವು ಅಂತ ಅರ್ಥ. ವೇದದ ಪುಸ್ತಕ ಇದೆಯಲ್ಲ ಅದು ಅಂತಲ್ಲ ಅರ್ಥ. ಭಗವಂತನೇ ವಾಂಗ್ಮಯ ಸ್ವರೂಪವಾಗಿರುವಾಗ ಅವನ ವಾಂಗ್ಮಯ ಸ್ವರೂಪವನ್ನು ಅವನ ಅವತಾರಗಳಲ್ಲೂ ನಾವು ಕಾಣುವುದರಿಂದ ಅವನನ್ನು ಅನುಸರಿಸುತ್ತಾ, ಅದನ್ನು ಅನುಸರಿಸುತ್ತಾ, ಗುರುಗಳನ್ನು ಹಿರಿಯರನ್ನು ಅನುಸರಿಸುತ್ತಾ ಮಾರ್ಗದಲ್ಲಿ ಯಾವುದೂ ತೊಡಕುಗಳಾಗದೇ ಇರುವಂತೆ ನಾವು ನಮಗೊಂದು ಮಾರ್ಗದರ್ಶನ ಇದೆ. ಅಂದರೆ ಪರೀಕ್ಷೆಗೆ ಹೋಗುವವರು ಮೊದಲು ಟೆಕ್ಸ್ಟ್ ಅಲ್ಲದೆ ಗೈಡನ್ನು ಹೇಗೆ ತಗೊಂಡು ನೋಡ್ತಾರೋ ಹಾಗೆ ವೇದಯುಕ್ತವಾಗಿರತಕ್ಕಂಥ ವೇದಗಳನ್ನು, ಆ ವೇದ ಮಂತ್ರಗಳೆಲ್ಲ ಇರತಕ್ಕಂಥ ಅರ್ಥಗಳನ್ನು, ಉಪನಿಷತ್ತುಗಳನ್ನು ಫಾಲೋ ಮಾಡಬೇಕು ಅಂತ. ಅದರಿಂದ ನಾವು ಎಲ್ಲರೂ ಸೇರಿ ಅದನ್ನು ಪ್ರಾರ್ಥನೆ ಮಾಡೋಣ. ಅಂತಹ ಒಂದು ಬುದ್ಧಿ, ಅಂತಹ ಒಂದು ವಿವೇಕ, ಅಂತಹ ಒಂದು ಜ್ಞಾನ, ಅಂತಹ ಒಂದು ತಿಳುವಳಿಕೆ ನಮ್ಮ ಬುದ್ಧಿಯಲ್ಲಿ ಸದಾ ತೆರೆದುಕೊಂಡಿರಲಿ. ಯಾವಾಗಲೂ ನಮಗೆ ಕಾಣುವಂತಾಗಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸುಖ, ಯಾವುದು ದುಃಖ, ಯಾವುದಕ್ಕೆ ನಾವು ಸುಮ್ಮನೆ ಹೇಳಬಾರ್ದು. ಎಲ್ಲವೂ ಹೇಗಿದೆ ಅಂತ ತಗೋಬೇಕು. ಯು ಶುಡ್ ಟೇಕ್ ದಿ ನೇಚರ್ ಆಸ್ ನೇಚರ್ ಇಟ್ ಸೆಲ್ಫ್, ಬೇರೆ ಅಲ್ಲ. ಸಹಜವನ್ನು ಸಹಜವಾಗಿ ತೆಗೆದುಕೊಂಡರೆ ಅದು ಸತ್ಯ, ಸಹಜವನ್ನೇ ಸತ್ಯವೆಂದುಕೊಂಡರೆ ಅದು ಅಸಹಜ. ಇದೆಂದೂ ಮರಿಬಾರ್ದು. ನೀವು ಇದನ್ನು ಸದಾ ಸದಾ ಯಾವಾಗಲೂ ಇದನ್ನು ಹೇಳ್ತಾನೇ ಇರ್ತೀವಿ, ನೀವು ಅದನ್ನು ಕೇಳ್ತಾನೇ ಇರ್ತೀರ. ಆಮೇಲೆ ನಮ್ಮಲ್ಲಿರುವ ಅಧ್ಯಾತ್ಮ ಸಂಪತ್ತನ್ನು ಕಾಪಾಡುವ ದೇವಗುರುವಾದ ಬೃಹಸ್ಪತಿಯು. ನೋಡಿ, ಬೃಹಸ್ಪತಿ ಎನ್ನುವರು ಆಧ್ಯಾತ್ಮಿಕವಾಗಿರತಕ್ಕಂಥ ನಮ್ಮದನ್ನು ತರುವವರು, ಕಾಪಾಡುವವರು ಅಂತಿದೆ. ಇಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ಮಾತ್ರ ಹೇಳಿದೆ, ಬೇರೆ ಹೇಳಿಲ್ಲ. ಏಕೆಂದರೆ ಮನುಷ್ಯನಾದವನಿಗೆ ತಾನು ಹುಟ್ಟುವಾಗಲೇ ತನ್ನ ಬದುಕಿಗೆ ಬೇಕಾದ ಯಾವುದೇ ಒಂದು ರೀತಿಯ, ಅದು ಕಳ್ತನ ಇರ್ಬೋದು, ಒಳ್ಳೆಯದಿರ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಗುರು ಆಗ್ಬೋದು, ಯಾರಾಗ್ಬೋದು, ಪ್ರತಿಯೊಂದು ಶರೀರಕ್ಕೂ ಅವನದೇ ಆದಂಥ ಒಂದು ಜೀವನ ಮಾರ್ಗವನ್ನು, ತಪ್ಪು ಸರಿ ಅಂತಲ್ಲ, ಅವನವನೇ ಮಾಡ್ಕೊಂಡಿರ್ತಾನೆ. ಇದಕ್ಕೆ ಅವನಲ್ಲಿರ್ತಕ್ಕಂಥ ಬುದ್ಧಿ ಕಡಿಮೆಯೋ ಜಾಸ್ತಿಯೋ ಆಗಿರಬಹುದು. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಇರೋದಿಲ್ಲ. ಇದು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ, ಅವನವನಿಗೆ ಏನು ಪ್ರಾಪ್ತಿ ಅದನ್ನು ಮಾಡ್ತಾನೆ. ಕೊಲೆ ಮಾಡುವವನಿಗೂ ಕಾರಣ ಇರುತ್ತೆ, ಕೊಲೆ ಆದವನಿಗೂ ಕಾರಣ ಇರುತ್ತೆ. ಅದರಿಂದ ಪಾಪ ಪುಣ್ಯ ಅದೆಲ್ಲವೂ ಕೂಡ ಪಾಪವೂ ಪಾಪದಂತೆಯೇ ಪುಣ್ಯವೂ ಪಾಪದಂತೆಯೇ ಎರಡನ್ನೂ ಭೋಗಿಸತಕ್ಕದ್ದೇ ಹೊರತು ಯಾವುದೂ ತ್ಯಾಜ್ಯವಾಗಲಾರದು. ಅದಕ್ಕೆ ಪಾಡ್ಗೆ ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದರಿಂದ ನಮಗೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಅಲ್ವಾ? ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ. ಕರ್ಮವನ್ನು ನಾವು ಮಾಡ್ತಾ ಇರಬೇಕು. ಇದು ಒಳ್ಳೆಯದೋ ಕೆಟ್ಟದ್ದೋ ಅನ್ನತಕ್ಕಂಥದ್ದೆಲ್ಲವೂ ಕರ್ಮದು, ಅದರ ಫಲಗಳದ ಕರ್ಮಗಳೇ ತೀರ್ಮಾನ ಮಾಡುತ್ತವೆ. ಅದಕ್ಕೆ ಬೇಕಾದ 5 ಅಂಶಗಳು ಭಗವದ್ಗೀತೆಯಲ್ಲಿ ಇದೆ. ಬ್ರಾಕೆಟ್ ಅಲ್ಲಿ ಕೊಡ್ತಾರೆ. ಶಾಸ್ತ್ರಾರ್ಥವನ್ನು ತಿಳಿದುಕೊಳ್ಳುವ ಬುದ್ಧಿಶಕ್ತಿಯನ್ನು, ಉಪದೇಶಗಳನ್ನು ಅನುಷ್ಠಾನಕ್ಕೆ ತರುವ ಧೈರ್ಯ ಶಕ್ತಿಯನ್ನು ಕೊಟ್ಟು ನಮಗೆ ಮಂಗಳವನ್ನು ಉಂಟು ಮಾಡಲಿ. ಅರ್ಥ ಮಾಡುವುದಕ್ಕೂ ನಮಗೆ ಬುದ್ಧಿಶಕ್ತಿ ಬೇಕು, ಮತ್ತೆ ಅದನ್ನು ಅರ್ಥ ಮಾಡಿಕೊಂಡಿದ್ದನ್ನು ನಾವು ಅನುಷ್ಠಾನ ಮಾಡುವುದಕ್ಕೆ ಧೈರ್ಯ ಬೇಕು. ಈ ಧೈರ್ಯ ಶಕ್ತಿ ಅನ್ನೋದನ್ನ, ಧೀಶಕ್ತಿ, ಇದೆಲ್ಲವನ್ನು ಭಗವದ್ಗೀತೆಯಲ್ಲಿ ವಿಸ್ತಾರದಲ್ಲಿ ಭಗವಂತ ಹೇಳಿದ್ದಾನೆ. ನಮಗೆ ಯಾವ್ದಾದ್ರು ಒಂದು ಅರ್ಥವಾದರೆ ಅದು ಒಳ್ಳೆಯದೋ ಕೆಟ್ಟದ್ದು ಅಂತ ನಮಗೆ ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗಬಹುದು, ತಕ್ಷಣ ಗೊತ್ತಾಗೋದಿಲ್ಲ. ಅಂದರೆ ಅರ್ಥ ಸತ್ವ ರಜೋ ತಮೋ 3 ಗುಣಗಳ ಮಿಶ್ರಣದಿಂದ ಈ ಮನುಷ್ಯನ ಶರೀರ ಆಗಿದೆ. ಯಾವುದು ಮೊದಲು ನಿಮಗೆ ಸುಖದಂತೆ ಕಂಡು ತದನಂತರ ಪರಿಣಾಮದಲ್ಲಿ ವಿಷವನ್ನುಂಟು ಮಾಡುತ್ತದೋ ಅದು ರಜೋಗುಣ ಆಗಿರುತ್ತೆ. ಯಾವುದು ಮೊದಲು ವಿಷಮದಂತೆ ಕಂಡು ತದನಂತರ ಪರಿಣಾಮದಲ್ಲಿ ಸುಖವನ್ನುಂಟು ಮಾಡತಕ್ಕಂಥದ್ದು ಸತ್ವವಾಗಿರುತ್ತದೆ. ಈ ಎರಡೂ ಇಲ್ಲದೆ ಮೂರನೇದಾದ ಯಾವುದು ತಮಸ್ಸಿದೆ, ಆ ತಮಸ್ಸು ಅನ್ನೋದಕ್ಕೆ ತಮಸ್ಸುಖ ಅಂತ ಇರೋದಿಲ್ಲ. ಬೇಕಾದ್ರೆ ಭಗವದ್ಗೀತೆ ತೆಗೆದು ನೋಡಿ, ತಮಸ್ಸು ಮಾತ್ರ ಇರುತ್ತೆ. ಅಂದರೆ ನಿದ್ರಾಲಸ್ಯ ಪ್ರಮಾದಗಳು ಸುಖವೂ ಅಲ್ಲ ದುಃಖವೂ ಅಲ್ಲ, ಅದು ಪ್ರಾರಬ್ಧ ಕರ್ಮ ಮಾತ್ರ. ಆದ್ದರಿಂದ ನಮಗೆ ಸತ್ಸುಖವನ್ನು ಉಂಟು ಮಾಡತಕ್ಕಂಥ ಸಾತ್ವಿಕವೋ ರಾಜಸಿಕವೋ ಯಾವುದಾದ್ರೂ ಒಂದು ನಾವು ಬರಲಿ ಎನ್ನುವಾಗ ನಾವು ಅದನ್ನು ಸಂಪಾದಿಸಬೇಕು, ಸಂಪಾದಿಸಿದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದಕ್ಕೆ ನಮ್ಮ ಬೇಕಾಗಿರುವುದು ಒಂದು ಬುದ್ಧಿಶಕ್ತಿ, ಒಂದು ಧೈರ್ಯ ಶಕ್ತಿ. ಇಲ್ಲಿ ಧೈರ್ಯ ಅಂತ ಅನ್ನುವಾಗಲೂ ಬುದ್ಧಿಗೆ ಸಂಬಂಧಪಟ್ಟಿದ್ದೇನೆ, ದೇಹಕ್ಕಲ್ಲ, ದೇಹವಲ್ಲದಿಂದಲ್ಲ. ಅದರಿಂದ ಇಲ್ಲಿ ಹೇಳತಕ್ಕಂಥದ್ದು ಆ ಶಕ್ತಿಯನ್ನು ಮಾಡತಕ್ಕಂಥದ್ದು ವೇದಗಳಿಂದ, ವೇದದಲ್ಲಿರ್ತಕ್ಕಂಥದ್ದನ್ನು ತಿಳಿದುಕೊಂಡು ಅಥವಾ ಗುರುಮುಖಿಯನ್ನು ಅದನ್ನು ಅರ್ಥ ಮಾಡಿಕೊಂಡು ವೇದಗಳನ್ನೇ ತಿಳ್ಕೋಬೇಕು ಅಂತ ಏನಿಲ್ಲ. ತುಂಬ ಜನಕ್ಕೆ
ಹಿಂದಿನ ಎಲ್ಲ ಬೇಕಾದಷ್ಟು ಋಷಿಮುನಿಗಳಿಗೆ ವೇದ ಬರ್ತಿತ್ತು ಅಂತ ಏನಲ್ಲ ಅರ್ಥ. ಅವರ ತಪಸ್ಸಿನಿಂದ ಇದನ್ನು ಮತ್ತೆ ಮತ್ತೆ ಪುನಃ ಪುನಃ ಮನನ ಮಾಡಿ ನಿರಂತರವಾಗಿ ನೋಡತಕ್ಕಂಥದ್ದು. ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿರೀಸ್ಯಾಚಿತವ್ಯ. ಇದಕ್ಕೆ ಬೇಕಾಗಿರತಕ್ಕಂಥ ಅರ್ಥೈಸಿದ ಧೈರ್ಯದಿಂದ ಇದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಮತ್ತೆ ಮತ್ತೆ ಅದು ಪುನಃ ಬಾರದಂತೆ ನೋಡಿಕೊಳ್ಳತಕ್ಕಂಥ ಧೈರ್ಯವು ಕೂಡ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಈ ಜಗತ್ತಿನಲ್ಲಿ ಮನುಷ್ಯ ಏನನ್ನು ಸಂಪಾದನೆ ಮಾಡಿದ್ದರೂ ಅದೆಲ್ಲವೂ ಕೂಡ ಕಾಲಕ್ರಮಣದಲ್ಲಿ ಎಲ್ಲವೂ ಗತವಾಗಿ ಬಿಡುತ್ತದೆ, ಹೋಗ್ತಾ ಇರುತ್ತೆ. ಆವಾಗ ಅಧೈರ್ಯಗೊಳ್ಳಬಾರದು, ಧೈರ್ಯವು ಕುಂಠಿತವಾಗಬಾರದು. ಸೊ ಅದರಿಂದ ಜ್ಞಾನ ಸಂಕೋಚ ಇಲ್ಲಿ ಒಳ್ಳೆಯದಲ್ಲ ಅನ್ನುವುದನ್ನು ಇಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ. ಶಾಂತಿ ಶಾಂತಿ ಶಾಂತಿ. ಈಗ ನೋಡಿ, ಶಾಂತಿ ಶಾಂತಿ ಶಾಂತಿ, ಈ ನಮಗೆ ಬೇಕಾಗಿರತಕ್ಕಂಥ ಶಾಂತಿಯನ್ನು 3 ರೀತಿಯಲ್ಲಿ ಹೇಳಿದ್ದಾರೆ. 3 ರೀತಿಯಲ್ಲಿ ಹೇಳಿರುವ ಈ ಶಾಂತಿಯನ್ನು ಯಾಕೆ ಅಂದರೆ, ನಮಗೆ ತಾಪತ್ರಯ ವಿನಾಶಾಯ, ತ್ರಯತಾಪಗಳು ಇರುವುದರಿಂದ ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ, ಈ 3 ತಾಪತ್ರಯ ಇರುವುದರಿಂದ 3 ಸಾರಿ ನಮಗೆ ಶಾಂತಿ ಬೇಕು, ಶಾಂತಿಯೇ ಬೇಕು. ಬೇಕಾದಂಥ ಇರತಕ್ಕಂಥ ಯಾವುದೇ ಸಂಪುಟಗಳಲ್ಲಿ ನಿಮಗೆ ಏನನ್ನು ತೆಗೆದುಕೊಂಡರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಂಗಮ ಇದ್ದೇ ಇರುತ್ತದೆ. 3 ಪ್ರಯೋಗಗಳಾದ ಕರ್ಮವು ಅಥವಾ ಇರತಕ್ಕಂಥ ಜ್ಞಾನವು ಅಥವಾ ಉಪಾಸನಾ ಕಾಂಡವಾಗಿರುವ ಭಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೊಂದು ಭಾಗದಲ್ಲಿರುವಾಗಲೂ ಅದರ ಅವಶ್ಯಕತೆ ಇದ್ದೇ ಇದೆ. ಅದರಿಂದ ಕರ್ಮ, ಭಕ್ತಿ ಮತ್ತು ಜ್ಞಾನ ಈ 3 ಯೋಗವಾಗದೆ, ಅಂದರೆ ಪ್ರಾಪ್ತಿಯಾಗದೆ, ಅಂದರೆ ಪ್ರಯೋಗ ಮಾಡದೆ ಈ ಜೀವಮಾನದಲ್ಲಿ ಈ ಅಧ್ಯಾತ್ಮದ ಯಾವುದೇ ಒಂದು ಯೋಗ್ಯತೆಯನ್ನು ನಾವು ಗಳಿಸಿಕೊಳ್ಳಲಾಗುವುದಿಲ್ಲ. ಮತ್ತೆ ಪ್ರಶ್ನೆಗೆ ಬರ್ತಾ ಇದ್ದೀನಿ, ಎಲ್ಲವೂ ಕೂಡ ನಾವು ಇಲ್ಲಿ ಮಾಡಿ ಕಲಿಯತಕ್ಕದ್ದೇ ಹೊರತು ನಾವು ತಿಳಿದು ಮಾಡತಕ್ಕದ್ದಲ್ಲ. ಈ ಅಧ್ಯಾತ್ಮ ವಿಚಾರದಲ್ಲಿ ಮಾತ್ರ ಯಾವಾಗಲೂ ಅದೇ ಇರೋದು. ದೇರ್ ಇಸ್ ಪ್ರಾಕ್ಟಿಕಲ್. ಯಾವಾಗಲೂ ಪ್ರಾಕ್ಟಿಕಲ್ ಆದ ಮೇಲೆ ನಮಗೆ ಅದು ಯಾವಾಗಲೂ ಕೂಡ ಜ್ಞಾನೋದಯ ಆಗೋದು. ಜ್ಞಾನೋದಯ ಆದ ಮೇಲೆ ಇರತಕ್ಕಂಥ ವಿಚಾರ ಏನಿದೆ ಅದು ನಮಗೆ ಒಳಗಡೆ ಇರುತ್ತೆ, ಒಳಗಡೆಯಿಂದ ಕಾಣಬೇಕು. ಹೊರಗಡೆಯಿಂದ ನಮಗಾಗುವ ಅನುಭವ, ಇಂದ್ರಿಯ ಅನುಭವಗಳೆಲ್ಲವೂ ಕೂಡ ನಮಗೆ ಜೀವನೋಪಾಯಕ್ಕೆ ಆಗತಕ್ಕಂಥ ಸಹಾಯವನ್ನು ಮಾಡಬಹುದು, ಮಾಡದೇ ಇರಬಹುದು, ವಿರುದ್ಧವಾದದ್ದನ್ನು ಕೊಡಬಹುದು. ಆದರೆ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಆಧ್ಯಾತ್ಮಿಕದ ಮೂಲ ಸ್ತರವೇ ಇರುವುದೇ. ಆಧ್ಯಾತ್ಮಿಕದ ಮೂಲ ಏನಪ್ಪ, ಕೊನೆ ಏನಪ್ಪ, ನಮ್ಮ ರಿಸಲ್ಟ್ ಏನಪ್ಪ ಅಂದರೆ ಆನಂದ ರಸ, ಅಂದರೆ ಸ್ವರೂಪ ಜ್ಞಾನ. ಸ್ವರೂಪಾನಂದವೇ ಆನಂದ. ಇದನ್ನು ತಿಳಿದುಕೊಂಡ್ರೆ ಮಾತ್ರ ಇರುವಾಗಲೇ ನಮಗೆ ಈ ಜೀವನದ ಬಂದು ಹೋಗುವ ಎಲ್ಲ ವಿಚಾರಗಳು ಕೂಡ ದೊಡ್ಡದಾಗಿ ವಿಸ್ತಾರವಾಗಿ ನಮಗೆ ತಿಳಿತಾ ಹೋಗುತ್ತೆ, ಅದನ್ನು ನೋಡ್ತಾ ಹೋಗ್ತೇವೆ. ಅದರಿಂದ ಇದರ ಪೂರ್ತಿಯಾಗಿರತಕ್ಕಂಥ ಅರ್ಥ ಏನು ಅಂತ ಓದ್ತಾರೆ. ಆ ಮೊದಲದು ನೋಡ್ಬಿಡಿ. ಎಲ್ಲಿ ಓದ್ದೆ? ಏನಂತ ಮಂತ್ರ ಒಂದೊಂದು ಅಕ್ಷರಗಳನ್ನ ಹೇಳಿದೆ, ಅರ್ಥನೂ ಓದ್ದೆ. ಎಲೆ ದೇವತೆಗಳೇ, ನಾವು ನಮ್ಮ ಕಿವಿಗಳಿಂದ ಮಂಗಳಕರವಾದದ್ದನ್ನು ಕೇಳುವಂತಾಗಲಿ, ಎಲೆ ಪೂಜಾರ್ಹರೇ, ನಾವು ನಮ್ಮ ಕಣ್ಣುಗಳಿಂದ ಶುಭವಾದದ್ದನ್ನು ನೋಡುವಂತಾಗಲಿ, ದೃಢವಾದ ಅಂಗಗಳಿಂದ ಕೂಡಿದ ದೇಹಗಳಿಂದ ಭಗವಂತನನ್ನು ನಾವು ಸ್ತುತಿಸುವವರಾಗಿ ನಮಗೆ ನಿಯಮಿಸಲ್ಪಟ್ಟ ಆಯುಷ್ಯವನ್ನು ಅನುಭವಿಸೋಣ. ಪುರಾತನನು, ಕೀರ್ತಿ ಸಂಪನ್ನನೂ ಆದ ಇಂದ್ರನು, ಜ್ಞಾನನಿಧಿಯಾದ ಸೂರ್ಯನು, ನಮ್ಮ ತೊಡಕುಗಳನ್ನು ನಿವಾರಿಸುವ ಗರುಡನು, ನಮ್ಮಲ್ಲಿರುವ ಅಧ್ಯಾತ್ಮ ಸಂಪತ್ತನ್ನು ಕಾಪಾಡುವ ದೇವಗುರುವಾದ ಬೃಹಸ್ಪತಿಯು, ಶಾಸ್ತ್ರಾರ್ಥವನ್ನು ತಿಳಿದುಕೊಳ್ಳುವ ಬುದ್ಧಿಶಕ್ತಿಯನ್ನು, ಉಪದೇಶಗಳನ್ನು ಅನುಷ್ಠಾನಕ್ಕೆ ತರುವ ಧೈರ್ಯ ಶಕ್ತಿಯನ್ನು ಕೊಟ್ಟು ನಮಗೆ ಮಂಗಳವನ್ನು ಉಂಟು ಮಾಡಲಿ. ಅಂದರೆ ಅರ್ಥ ಏನು ಅಂದರೆ, ಈ ಜಗತ್ತಿನಲ್ಲಿ ನಾವು ಮಾಡಬೇಕಾದ ಕರ್ಮಗಳಿಗೆಲ್ಲ ಧೈರ್ಯವನ್ನು ಕೊಡತಕ್ಕಂಥ ಎಲ್ಲ ಪ್ರಕೃತಿ ದೇವತೆಗಳು ಮತ್ತು ಇದರಿಂದ ಆಚೆಗೆ ನಮ್ಮ ಶರೀರ ಹೋದ ನಂತರ ಇರತಕ್ಕಂಥದ್ದಕ್ಕೆ ಬೇಕಾದಂಥ ವಿಚಾರವನ್ನು ಇಲ್ಲಿ ತುಂಬಲಾಗಿದೆ. ಎರಡಕ್ಕೂ ಬೇಕಾಗಿರುವ ಜ್ಞಾನ ಪ್ಲವೇನ ಅಂತ ಹೇಳ್ತೀವಲ್ಲ, ಜ್ಞಾನದಲ್ಲಿರ್ತಕ್ಕಂಥದ್ದು ಈ ಹಡಗನ್ನು ನಮಗೆ ಅತ್ಯಂತವಾಗಿ ಯಾವಾಗಲೂ ಸದೃಢವಾಗುವಂತೆ ನಮಗೆ ಬೇಕು ಅನ್ನೋದನ್ನು ಒಟ್ಟಿನಿಂದ ಕೂಡಿಸಿರ್ತಕ್ಕಂಥ ವಿಚಾರ ಇದಾಗಿದೆ. ಅದರಿಂದ ಈ ಮಂಗಳ ಶ್ಲೋಕಗಳಲ್ಲಿ ಅತ್ಯಂತವಾಗಿ ನಾವು ಸಮರ್ಥವಾಗಿ ನೋಡಬೇಕು. ಆದ್ದರಿಂದ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಇನ್ನು ಮುಂದೆ ಪ್ರಾಕ್ಟಿಕಲ್ ಆಗಿರೋದನ್ನು ಥಿಯರಿ ಯೋಚನೆ ಮಾಡಬೇಡಿ. ಯಾಕೆ ಅಂದರೆ ಥಿಯರಿಯನ್ನು ತಿಳ್ಕೊಂಡು ಮಾಡುವಂತಹ ಜ್ಞಾನ ಇದಲ್ಲ. ಅಧ್ಯಾತ್ಮ ಎಂದರೆ ಆತ್ಮ, ನಮ್ಮ ಆತ್ಮಕ್ಕೆ, ನನಗೆ, ನಾನು ಅನ್ನುವುದು ಈ ಶರೀರದಲ್ಲಿ ಎಲ್ಲಿ ಉಪಸ್ಥಿತವಾಗಿದೆ, ಎಲ್ಲಿ ಪ್ರತಿಷ್ಠಿತವಾಗಿದೆ, ಎಲ್ಲಿ ಅಧಿಷ್ಠಾನವಾಗಿದೆ ಅನ್ನೋದನ್ನು ಗುರುತಿಸಿಕೊಳ್ಳುವುದಕ್ಕೆ ಬೇಕಾಗಿರತಕ್ಕಂಥ ಯೋಗ್ಯತೆಯನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಅದನ್ನೇ ಯೋಗ ಅಂತ ಕರೆದಿರೋದು. ಸೊ ಈ ಯೋಗ ಅನ್ನುವಾಗ ಪ್ರಾಪ್ತಿ ಅನ್ನುವುದರ ಜೊತೆಗೆ ಉಪಯೋಗವೂ ಹೌದು, ಯೋಗ ಎಂದರೆ ಕೌಶಲವೂ ಹೌದು. ಇದೆಲ್ಲದಕ್ಕೂ ಪ್ರಥಮವಾಗಿ ಮೊದಲು ಯೋಗ ಅಂತಂದರೆ ಸಮತ್ವ ಅಂದರೆ ಏನಿರುತ್ತಾ, ಕರ್ಮವನ್ನು ಮಾಡುವಾಗಲೂ
ಕರ್ಮದಕ್ಕೆ ಮೊದಲು, ಕರ್ಮದ ನಂತರವೂ, ಫಲದಲ್ಲೂ, ಫಲವನ್ನು ಅನುಭವಿಸುವಾಗಲೂ, ಇಲ್ಲದೇ ಇರುವಾಗಲೂ ಕೂಡ ನಮ್ಮ ಮನಸ್ಸು ವಿಚಲಿತವಾಗದೇ ಇರುವ ಸ್ಥಾಯಿ ಭಾವ ಏನಿದೆ, ಆ ಸ್ಥಾಣುಭಾವ ಏನಿದೆ, ಅದನ್ನು ಯೋಗ ಎಂದು ಕರೆಯುತ್ತಾರೆ. ಇದನ್ನು ನಾವು ಯೋಗವನ್ನು ಯಾವಾಗಲೂ ಸದಾ ಯೋಗದಲ್ಲಿರುವುದು ಕಷ್ಟ. ಆದರೆ ಇದು ಗೊತ್ತಾಗೋ ಜೊತೆಗೆ ಇದನ್ನು ಏನು ಮಾಡಿದ್ರೆ ಹಾಗೆ ಉಳಿಸಿಕೊಳ್ಳಬಹುದು ಅಂದರೆ ಅದನ್ನು ಅಭ್ಯಾಸದಿಂದ ಮಾಡಬೇಕು. ಇದನ್ನು ಅಭ್ಯಾಸ ಯೋಗ ಅಂತ ಬಾಪೂಜಿಯವರು ಇದನ್ನೇ ಕರೆದಿರುವುದು. ಬೇರೆ ಏನಾದ್ರು ಇದೆಯಾ? ಓಂ ಶಾಂತಿ ಶಾಂತಿ ಅಲ್ಲ, ಮುಂದಕ್ಕಿದೆ ಅಲ್ವಾ ಪಾಠ? ಹಾಂ, ಇಟ್ಟುವುದನಾ? ಅಲ್ಲ, ಎಷ್ಟು ಟೈಮ್ ಇದೆಯಾ? ಇನ್ನೂ ಇದೆ. ಅದರ ವಿಸ್ತಾರವನ್ನು ಪುಸ್ತಕದಲ್ಲಿರೋದು, ಕೆಲವರಿಗೆ ಪುಸ್ತಕ ಇಲ್ಲದೆ ಇರೋದ್ರಿಂದ ಅದನ್ನು ಓದ್ತಾರೆ. 1 ನಿಮಿಷ ಕೇಳಿ, ಮಧ್ಯ ವ್ಯಾಖ್ಯಾನ ಬೇಕಾದ್ರದನ್ನು ನಾನು ಮಾಡಿರ್ತೀನಿ. ಯಾವ ಉಪನಿಷತ್ತಿನ ಅಧ್ಯಯನವನ್ನೇ ಆಗಲಿ ಗುರು ಶಿಷ್ಯರಿಬ್ಬರು ಒಟ್ಟುಗೂಡಿ ಒಕ್ಕೊರಲಿನಿಂದ ಶಾಂತಿ ಮಂತ್ರವನ್ನು ಪಠಿಸದೆ ಪ್ರಾರಂಭಿಸುತ್ತಿರಲಿಲ್ಲ. ಪ್ರತಿನಿತ್ಯವೂ ಶಿಕ್ಷಕನು ಶಿಷ್ಯನು ಜೊತೆಯಲ್ಲಿ ಕುಳಿತು ಒಮ್ಮನಸ್ಸಿನಿಂದ ಒಟ್ಟಾಗಿ ಪ್ರಾರ್ಥನೆ ಮಾಡಿದ ನಂತರವೇ ಆ ದಿನದ ಪ್ರವಚನ ಆರಂಭ. ಇದು ನಿತ್ಯ ವಿಧಿ. ನಾವು ಪ್ರತಿಯೊಬ್ಬರೂ ಬಾಹ್ಯ ದೃಷ್ಟಿಯಿಂದ ನಿಟ್ಟುಸಿರಿಡುವ ಅಪ್ರಯೋಜಕರು, ಭಯಗ್ರಸ್ತ, ಅಲ್ಪಶಕ್ತಿಯುತ ಜಂತುಗಳು. ಆದರೆ ಆಂತರಿಕವಾಗಿ ಶಕ್ತಿಯುತರು, ನಿರ್ಭೀತ, ಅನಂತ ಆನಂದ ಸ್ವರೂಪರಾದ ದೇವತಾ ವ್ಯಕ್ತಿತ್ವ ಉಳ್ಳವರು. ಆದರೆ ನಮ್ಮ ಆಂತರಿಕ ಅನಂತ ಶಕ್ತಿಯನ್ನು ಅರಿಯುವುದು ಹೇಗೆ? ಪ್ರಾರ್ಥನೆಯ ಮೂಲಕ. ನಾವು ನಮ್ಮೊಳಗಿನ ಅಲ್ಪತ್ವವನ್ನು ಮೆಟ್ಟು ಪರಿಪೂರ್ಣ ಸಚ್ಚಿದಾನಂದ ಎನಿಸುವ ಸ್ವಸ್ವರೂಪ ದರ್ಶನವನ್ನು ಪ್ರಾರ್ಥನೆಯ ಸಹಾಯದಿಂದ ಪಡೆಯುವುದು ಸಾಧ್ಯ. ನಮ್ಮನ್ನು ಆತ್ಮೋನ್ನತಿಯ ಮೇಲ್ಮಟ್ಟಕ್ಕೆ ಒಯ್ದು ನಮ್ಮ ಮನಸ್ಸು ಬುದ್ಧಿಗಳ ಪೂರ್ಣ ವಿಕಾಸದ ನೆಲೆಯನ್ನು ಮುಟ್ಟಿಸುವುದೇ ಪ್ರಾರ್ಥನೆಯ ಗುರಿ. ಪ್ರಾರ್ಥನೆ ಎಂದರೆ ಭಗವಂತನ ಅಡಿದಾವರೆಗಳ ಸಾನ್ನಿಧ್ಯದಲ್ಲಿ ಕುಳಿತಿರುವುದು. ಪ್ರಾರ್ಥಿಸುವುದೆಂದರೆ ಭಗವಂತನನ್ನು ಏಕಾಗ್ರ ಚಿತ್ತದಿಂದ ತೀವ್ರವಾಗಿ ಬಯಸುವುದು. ಸಂಪೂರ್ಣ ವಿಶ್ವಾಸ ಶ್ರದ್ಧೆಗಳಿಂದ ಅವನಲ್ಲಿ ಮೊರೆ ಹೋಗುವುದು. ಗುರುವಿನಿಂದ ಇದಕ್ಕಾಗಿ ಸ್ಫೂರ್ತಿ ಸಮಾಧಾನಗಳನ್ನು ಪಡೆಯುವುದು ಪ್ರಾರ್ಥನೆಯೇ. ಪ್ರಾರ್ಥನೆಯಲ್ಲಿ ಪರಮಾತ್ಮನ ಪ್ರಶಂಸೆ, ಅವನಲ್ಲಿ ಪರಮಪ್ರೇಮ, ಪೂಜ್ಯ ಭಾವ, ಅವನ ಮಹಾತ್ಮೆಯ ಚಿಂತನೆ ಇದೆಲ್ಲವೂ ಸೇರಿರುತ್ತದೆ. ಪ್ರತಿನಿತ್ಯವೂ ಉಪನಿಷತ್ ಅಧ್ಯಯನ ಆರಂಭಿಸುವುದಕ್ಕೆ ಮುಂಚೆ ಗುರು ಶಿಷ್ಯರು ಪ್ರಾರ್ಥಿಸುತ್ತಾರೆ. ಅದರ ಮೂಲಕ ತಮ್ಮಲ್ಲಿರುವ ಅತ್ಯುತ್ಕೃಷ್ಟ ಚೇತನವನ್ನು ಜಾಗೃತಗೊಳಿಸಿ ಸರ್ವಶಕ್ತನೂ ಸರ್ವಜ್ಞನೂ ಆದ ಭಗವಂತನಲ್ಲಿ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾರೆ. ಭಗವತ್ ತತ್ವದಲ್ಲಿ ಶರಣು ಹೋಗುತ್ತಾರೆ. ಶಾಂತಿ ಪಾಠದಲ್ಲಿ ಬರುವ ಪ್ರತಿಯೊಂದು ಶಬ್ದವೂ ನಮ್ಮಲ್ಲಿರುವ ಕೀಳು ಪ್ರಕೃತಿಯ ಗುಣಗಳನ್ನೇ ಪರೋಕ್ಷವಾಗಿ ಸೂಚಿಸುತ್ತದೆ. ನಾವು ನಿತ್ಯ ಜೀವನದಲ್ಲಿ ನಮ್ಮ ಇಚ್ಛೆಯನ್ನು ಪೂರೈಸಿಕೊಡಲು ಭಗವಂತನನ್ನು ನಮ್ಮ ಪರ ವಕೀಲನನ್ನಾಗಿಯೋ, ದಳ್ಳಾಳಿಯನ್ನಾಗಿಯೋ, ವೈದ್ಯನನ್ನಾಗಿಯೋ ಉಪಯೋಗಿಸಲು ಪ್ರಾರಂಭಿಸಿದ್ದೇವೆ. ನಮ್ಮ ಮೋಸ ಅಕೃತ್ಯಗಳನ್ನು ನಡೆಸಲು ಅವನ ಸಹಾಯವನ್ನು ಕೋರುತ್ತೇವೆ. ಇದು ಪ್ರಾರ್ಥನೆಯ ತಪ್ಪಲ್ಲ. ಒಂದು ಚೂರಿಯಿಂದ ಒಬ್ಬನನ್ನು ಕೊಲ್ಲಬಹುದು ಅಥವಾ ಒಂದು ಸಂಸಾರವನ್ನೇ ಉಳಿಸಬಹುದು. ಅದು ಚೂರಿಯ ಅಪರಾಧವೂ ಅಲ್ಲ, ಪುಣ್ಯ ಕೆಲಸವೂ ಅಲ್ಲ. ಅದು ಚೂರಿಯನ್ನು ಉಪಯೋಗಿಸುವವನ ಮನೋವೃತ್ತಿಯನ್ನು ಅನುಸರಿಸುತ್ತದೆ. ಹಾಗೆಯೇ ಪ್ರಾರ್ಥನೆಯೂ ಕೂಡ. ನಾವು ಅನೇಕ ವೇಳೆ ನಮ್ಮ ಹೀನ ಗುಣಗಳಿಂದ ಪ್ರಾರ್ಥನೆಯನ್ನು ನೀಚ ಉದ್ದೇಶಗಳಿಗೆ ಉಪಯೋಗಿಸಿ ಅದರ ಗೌರವವನ್ನೇ ಹಾಳು ಮಾಡಿದ್ದೇವೆ. ಆದರೆ ಉಪನಿಷತ್ತಿನ ಋಷಿವರ್ಯರಿಗೆ ಪ್ರಾಪಂಚಿಕ ವಸ್ತುಗಳಿಂದ ಆಗಬೇಕಾಗಿದ್ದ ಲಾಭಗಳು ಏನೂ ಇರಲಿಲ್ಲ. ಇಂದ್ರಿಯ ಸುಖಗಳು ದುಃಖ ಮೂಲವೆಂಬುದು ಅವರಿಗೆ ವೇದ್ಯವಾಗಿತ್ತು. ಆದ್ದರಿಂದ ಅವರ ಪ್ರಯತ್ನವೆಲ್ಲ ಸಾಂಸ್ಕೃತಿಕ ಪ್ರಗತಿಯ ಕಡೆಗೆ ನಡೆದಿತ್ತು. ಇದು ವೇದಗಳ ಕಾಲದ ಹಿರಿಯ ಗುರಿಯೆಂದು ಪ್ರತಿಯೊಂದು ಉಪನಿಷತ್ತಿನ ಶಾಂತಿ ಪಾಠದಿಂದಲೂ ಸ್ಪಷ್ಟವಾಗುತ್ತದೆ. ಗುರು ಶಿಷ್ಯರು ಇಬ್ಬರೂ ಒಟ್ಟುಗೂಡಿ ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಶುಭವನ್ನಲ್ಲದೆ ಬೇರೆ ಯಾವುದನ್ನು ಕಾಣುವುದಾಗಲಿ ಕೇಳುವುದಾಗಲಿ ಇರದೇ ಇರಲಿ ಎಂದು ಹೃದಯಪೂರ್ವಕವಾಗಿ ಬಯಸಿ ಪ್ರಾರ್ಥಿಸುತ್ತಿದ್ದರು. ಇಂದ್ರಿಯಗಳಲ್ಲೆಲ್ಲ ನಮ್ಮ ಕಣ್ಣು ಕಿವಿಗಳು ಸೈತಾನನ ರಾಜ್ಯವಾದ ನರಕಕ್ಕೆ ಹೆದ್ದಾರಿ. ಉಳಿದ ಇಂದ್ರಿಯಗಳಿಂದ ನಮ್ಮ ಮನಸ್ಸನ್ನು ಹಾಳುಗೊಳಿಸುವ ಪ್ರಯತ್ನದಲ್ಲಿ ಇದಕ್ಕೆ ಪ್ರಧಾನ ಪಾತ್ರ. ಆದ್ದರಿಂದಲೇ ವೈದಿಕ ಋಷಿಗಳು ಕೆಟ್ಟದ್ದು ನಮ್ಮ ಕಣ್ಣಿಗೆ ಬೀಳದಿರಲಿ, ಕೆಟ್ಟದ್ದು ನಮ್ಮ ಕಿವಿಗಳಿಗೆ ಕೇಳಿಸದಿರಲಿ, ಪಾವನವಾದದ್ದೇ ಕಾಣಲಿ, ಶುಭವಾದದ್ದೇ ಕೇಳಲಿ ಎಂದು ಪ್ರಾರ್ಥಿಸಿದ್ದಾರೆ. ಇಲ್ಲಿನ ಈ ಪ್ರಾರ್ಥನೆಯಲ್ಲಿ ಸಮತಾವಾದದ ಮೂಲತತ್ವ ಅಡಕವಾಗಿದೆ. ಸಮಾಜದಲ್ಲಿ ಪ್ರತಿಯೊಬ್ಬನೂ ಮನಪೂರ್ವಕವಾಗಿ ತುಂಬು ಹೃದಯದಿಂದ ಎಲ್ಲರಿಗೂ ಶುಭವನ್ನೇ ಕೋರಿ ಸರ್ವರ ಶುಭೋದಯಕ್ಕಾಗಿ ಕೆಲಸ ಮಾಡಿದರೆ ಅಂತಹ ದೇಶ ರಾಮರಾಜ್ಯವಾಗುತ್ತದೆ. ಅಲ್ಲಿ ಸೆರೆಮನೆಗಳಿಗೆ ಅಗತ್ಯವಿಲ್ಲ, ಕೊಳಚೆ ಪ್ರದೇಶಗಳಿಗೆ ಸ್ಥಾನವಿಲ್ಲ, ಬಡತನ ಸ್ವಪ್ನ ಸಮ, ರೋಗ ರುಜಿನಗಳು ಅಪರೂಪದ ಘಟನೆಗಳು. ಆದರೆ ಈಗಿನ ಸ್ಥಿತಿಗತಿಗಳನ್ನು ನೋಡಿದರೆ
ಇಂತಹ ಆಧ್ಯಾತ್ಮಿಕ ಸಮತಾವಾದವನ್ನು ಊಹಿಸುವುದು ಅಸಾಧ್ಯ. ಆದರೆ ನಮ್ಮ ಪ್ರಾಚೀನ ಋಷಿಗಳಿಗಿದ್ದ ಗುರಿಯೇ ಅದು. ಅವರ ಪ್ರಾರ್ಥನೆಯನ್ನು ವಿಶ್ಲೇಷಿಸಿ ನೋಡಿದರೆ ಅವರ ಆದರ್ಶ ಮಟ್ಟ ಎಷ್ಟು ಉನ್ನತವಾಗಿತ್ತು ಎಂದು ವಿದಿತವಾಗುತ್ತದೆ. ಅಂತಹ ಸ್ಥಿತಿಯನ್ನು ಸಾಧಿಸುವುದು ಅವರ ಕಾಲಕ್ಕೆ ಅಸಂಭವವಾಗಿರಲಿಲ್ಲ ಎಂದು ಭಾವಿಸಬಹುದಾಗಿದೆ. ಅಲ್ಲದೆ ನಮ್ಮ ಋಷಿಗಳು ಸಂಪೂರ್ಣ ತ್ಯಾಗ ಜೀವನವನ್ನು ನಡೆಸುತ್ತಿದ್ದವರು. ಸರ್ವ ಪ್ರಾಣಿಗಳಲ್ಲೂ ಪ್ರೇಮವನ್ನು ತೋರಿಸುತ್ತಿದ್ದ ವಿಶ್ವಪ್ರೇಮಿಗಳು. ಹಾಗೆಂದು ಅವರು ಬದುಕಿನ ಅಗತ್ಯಗಳಿಗಾಗಲಿ ಐಹಿಕ ಭೋಗಗಳಿಗಾಗಲಿ ಕುರುಡರಾಗಿರಲಿಲ್ಲ. ದೇಹದಾರ್ಢ್ಯ, ಇಂದ್ರಿಯ ಪಟುತ್ವ, ಆರೋಗ್ಯ ಭಾಗ್ಯಗಳನ್ನು ಅವರು ತಮ್ಮ ಪ್ರಾರ್ಥನೆಗಳಲ್ಲಿ ಬೇಡಿದ್ದಾರೆ. ತುಂಬು ಜೀವನವನ್ನು ಬಯಸಿ ಪೂರ್ಣಾಯಸ್ಸನ್ನು ಬೇಡಿ ಭಗವಂತನಲ್ಲಿ ಮೊರೆ ಇಡುವ ಪ್ರಾರ್ಥನೆಗಳಿಂದ ನಮಗೆ ಅವರ ಆಶಯಗಳು ಮನದಟ್ಟಾಗುತ್ತವೆ. ಇಂದ್ರ, ವಾಯು, ಸೂರ್ಯ ಮುಂತಾದವರಿಗೆ ಮಾಡಿರುವ ಅವರ ಸ್ತೋತ್ರಗಳನ್ನು ನೋಡಿದರೆ ರಾಮ, ಕೃಷ್ಣ ಮೊದಲಾದ ದೇವರುಗಳ ಪ್ರಾದುರ್ಭಾವ ಅನೇಕ ವರ್ಷಗಳ ನಂತರ ಉಂಟಾದದ್ದೆಂದು ನಮಗೆ ಸ್ಪಷ್ಟವಾಗುತ್ತದೆ. ಅವು ಪುರಾಣಗಳ ಕಾಲದಲ್ಲಿಯೇ ಕಾಣಬಂದವು. ಆದರೆ ವೇದಗಳ ಕಾಲದಲ್ಲಿ ನಮ್ಮ ಪೂರ್ವಿಕರ ಅವಗಾಹನೆಗೆ ಬಂದದ್ದು ಪಂಚಭೂತಗಳು. ಅವುಗಳ ಅಭಿಮಾನ ದೇವತೆಗಳು. ಈ ದೇವತೆಗಳನ್ನು ಕುರಿತು ಗುರುವು ಶಿಷ್ಯನು ಒಟ್ಟಾಗಿ ಸೇರಿ ಪ್ರಾರ್ಥಿಸಿದ್ದಾರೆ. 3 ಸಲ ಶಾಂತಿ 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 ಎಂದು ಕೊನೆಯಲ್ಲಿ ಹೇಳಿಯೇ ಎಲ್ಲ ಶಾಂತಿ ಮಂತ್ರಗಳು ಮುಗಿಯುತ್ತವೆ. 3 ಸಲ ಹೇಳುವುದು ಏಕೆಂದು ನಮ್ಮ ಆಚಾರ್ಯರು ತಿಳಿಸಿದ್ದಾರೆ. ನಮಗೆ ಶಾಸ್ತ್ರಗಳ ಅಧ್ಯಯನದಲ್ಲಿ ಉಂಟಾಗಬಹುದಾದ ಅಡಚಣೆಗಳನ್ನೆಲ್ಲ ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ ಎಂದ 3 ಗುಂಪುಗಳಲ್ಲಿ ಸೇರಿಸಿದ್ದಾರೆ. ಅಧಿದೈವಿಕವೆಂದರೆ ದೇವತೆಗಳಿಂದ, ಅಂದರೆ ನಮ್ಮ ವ್ಯಾಪ್ತಿಗೆ ಮೀರಿದ ಶಕ್ತಿಗಳಿಂದ ಉಂಟಾಗುವ ಗುಡುಗು, ಸಿಡಿಲು ಇತ್ಯಾದಿ ಅಡಚಣೆಗಳು. ಆದಿಭೌತಿಕ ಎಂದರೆ ಬೆಂಕಿ, ಪ್ರಚಂಡ ಪ್ರವಾಹ, ಭೂಕಂಪ ಇತ್ಯಾದಿ ಪ್ರಕೃತಿ ಪ್ರಕೋಪಗಳು. ಆಧ್ಯಾತ್ಮಿಕ ಎಂದರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ದೋಷಗಳಿಂದ ಬರುವ ರೋಗ ರುಜಿನಗಳು, ಆಲಸ್ಯ, ಅಶ್ರದ್ಧೆ, ಅವಿಶ್ವಾಸ ಇತ್ಯಾದಿ ಅಡ್ಡಿ ಆತಂಕಗಳು. ಇವುಗಳ ನಿವಾರಣೆಗಾಗಿ ಶಾಂತಿ ಮಂತ್ರವನ್ನು 3 ಆವರ್ತಿ ಹೇಳುತ್ತೇವೆ. ಪ್ರತಿನಿತ್ಯವೂ ಪ್ರವಚನವನ್ನು ಶಾಂತಿ ಮಂತ್ರದಿಂದಲೇ ಪ್ರಾರಂಭಿಸೋಣ. ಕೊನೆಗೆ 3 ಸಲ ಶಾಂತಿ ಎಂದು ಹೇಳಿ ಮಂತ್ರವನ್ನು ಕೋರುವಾಗ ನಾವು ಸಹ ನಮ್ಮ ಸಂಘಟಿತ ಪ್ರಯತ್ನವು ಮೇಲೆ ಹೇಳಿದ 3 ವಿಧಗಳಾದ ಅಡ್ಡಿಗಳಿಂದ ಅಡಚಣೆಯಾಗದೆ ನಿರಾತಂಕವಾಗಿ ನಡೆಯಲೆಂದು ಹೃತ್ಪೂರ್ವಕವಾಗಿ ಪ್ರಾರ್ಥಿಸೋಣ. ಇದನ್ನ ಶಾಂತಿ ಮಂತ್ರ ಎಂದು ಹೇಳಿದ್ದಾರೆ. ಮಂತ್ರ ಎಂದರೆ ಮನನಂ ತ್ರಾಯತೆ ಇತಿ ಮಂತ್ರ. ಯಾವುದರಿಂದ ನಾವು ಯಾವುದನ್ನು ದಾಟುತ್ತೇವೋ, ಅಂದರೆ ಯಾವುದಾದ್ರೂ ಒಂದು ಪ್ರಾರ್ಥನೆಯಿಂದ ನಾವು ನಿಜವಾಗಲೂ ಸಂಸಾರದ ಸುಖದುಃಖಗಳನ್ನು, ಪುನರ್ಜನ್ಮಗಳನ್ನು ಮತ್ತೆ ಬಾರದಂತೆ ಇರತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳುತ್ತೇವೋ ಅದು ಮಂತ್ರ. ಮತ್ತು ನಾವಿಲ್ಲಿ ಕೇಳಿರೋದು ಈ ಮಂತ್ರ ಪ್ರಾರ್ಥನೆ ಏನು? ಶಾಂತಿ ಮಂತ್ರ. ಶಾಂತಿ ಮಂತ್ರ ಅಂದರೆ ನಮಗೇನು? ಶಾಂತಿಯೇ ಬೇಕು, ಶಾಂತಿಯೇ ಬೇಕು ಅಂತ 3 ಸಲ ಕೇಳಿದ್ದೀವಿ. ಹಾಗಂತಂದರೆ ಶಾಂತಿ ಅಂದರೆ ಏನು ಅಂತ ನಮಗೆ ಗೊತ್ತಾಗಬೇಕಲ್ಲ. ಸೊ ಹಿಂದೆ ಎಷ್ಟೋ ಬಾರಿ ನಿಮಗೆ ಹೇಳಿದ್ದರೂ ಕೂಡ ಯಾರಾದರೂ ಪ್ರಥಮವಾಗಿ ಇದನ್ನು ಕೇಳುತ್ತಿದ್ದರೆ ಶಾಂತಿ ಎಂದರೆ ಏನು ಅಂತ ಮೊದಲು ತಿಳ್ಕೋಬೇಕು. ಶಂ ಪ್ಲಸ್ ಅಂತ ಪ್ಲಸ್ ಈ. ಶಂ ಅಂದರೆ ಆನಂದ, ಅಂತ ಅಂದರೆ ಕೊನೆಯದು, ಈ ಅಂದರೆ ಜ್ಞಾನ. ಜ್ಞಾನಾನಂದ, ಜ್ಞಾನಾನಂದವನ್ನು ನಾವು ಬದುಕಿರುವ ಮೊದಲೇ ನಿಜವಾದ ಜ್ಞಾನ ಯಾವುದು ನಮ್ಮನ್ನು ಈ ಮಂತ್ರದಿಂದ ದಾಟಿಸುತ್ತದೆಯೋ, ಈ ಸಂಕಷ್ಟದಿಂದ ದಾಟಿಸುತ್ತದೆಯೋ, ಅದರಿಂದ ಆತ್ಯಂತಿಕ ದುಃಖ ನಿವೃತ್ತಿ ಯಾವುದರಿಂದ ಆಗುತ್ತದೆಯೋ ಮತ್ತು ಆನಂದ ಪ್ರಾಪ್ತಿ ಯಾವುದರಿಂದ ಆಗುತ್ತದೆಯೋ ಅದು ಶಾಂತಿ ಮಂತ್ರ. ಅದು ನಮಗೆ ಯಾವಾಗಲೂ ಇರಬೇಕು ಅನ್ನುವ ಕಾರಣದಿಂದಲೇ ಗುರು ಶಿಷ್ಯರು ಅನಾದಿ ಕಾಲದಿಂದಲೂ ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ಶುರು ಮಾಡಬೇಕಾದ್ರೆ, ಪಠ್ಯಪುಸ್ತಕ ಮಾಡಬೇಕಾದ್ರೆ, ಸೊ ಗ್ರಂಥಕಾರರು ಹೇಳಿರುವಂತೆ ಈ ವಿಚಾರಗಳನ್ನೆಲ್ಲ ನಿಮಗಾಗಲೇ ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ. ಮತ್ತು ಅದಕ್ಕಿರ್ತಕ್ಕಂಥ ವಿಚಾರಗಳನ್ನು, ಅದರಿಂದ ಈ ಇರತಕ್ಕಂಥ ಶಾಂತಿ ಮಂತ್ರವನ್ನೇ ನಾವು ಈ ಶಾಂತಿ ಮಂತ್ರವನ್ನು ಈ ರೀತಿ ಅರ್ಥ ಮಾಡ್ಕೋಬೇಕು. ಪ್ರತಿ ವಾರವೂ ಕೂಡ ಶುಕ್ರವಾರ ನಾವು ಹೇಳುವಾಗ ಮೊದಲು ಈ ಶಾಂತಿ ಮಂತ್ರವನ್ನು ಹೇಳಿದ್ದೇವೆ. ಬೇರೆ ಉಪನಿಷತ್ತುಗಳನ್ನು ಹೇಳುವಾಗಲೂ ಈ ಮಂತ್ರವನ್ನು ಬಳಸಿಕೊಂಡಿದ್ದೇವೆ. ಲಘು ಉಪನಿಷತ್ತಾಗಿರ್ತಕ್ಕಂಥ ಈ ಕೈವಲ್ಯೋಪನಿಷತ್ತಲ್ಲಿ ನಮಗಾಗುವ ಮಹದುಪಕಾರವನ್ನು ನೀವು ನೋಡ್ತಾ ಹೋಗ್ತೀರಾ. ಇದು ನಿಮಗೆ ಇನ್ನೂ ಸರಳವಾಗಬೇಕಾದ್ರೆ ಹಿಂದಿನ ಎಲ್ಲ ಕ್ಲಾಸ್ಗಳಲ್ಲಿ ಹೇಳಿರುವ ಕೆಲವು ವಿಚಾರಗಳನ್ನು ನೀವು ಮರುಪರಿಶೀಲಿಸಿ. ಅದರಿಂದ ಇದು ಕೈವಲ್ಯೋಪನಿಷತ್ತು ನಮಗೆ ಹೆಚ್ಚಿಗೆ ಅರ್ಥವಾಗೋದು ಮಧ್ಯದ ಭಾಗದಿಂದ, ಅಂದರೆ ಮನನಕ್ಕೆ ಬೇಕಾಗಿರುವ ಎಲ್ಲ ವಿಚಾರಗಳು ಇದರಲ್ಲಿದೆ. ಈ ಮನನಕ್ಕೆ ಬೇಕಾಗಿರುವ ಎಲ್ಲ ವಿಚಾರಗಳು ಇರುವ ಕೈವಲ್ಯೋಪನಿಷತ್ತನ್ನು ಶ್ರವಣ ಮಾಡಿದರೆ ನಿಧಿಧ್ಯಾಸನಕ್ಕೆ ನಮಗೆ ಸುಲಭವಾಗಿ ನಮಗೆ ದ್ವಾರ ತೆಗೆದುಕೊಳ್ಳುತ್ತದೆ ಅನ್ನುವುದಕ್ಕೋಸ್ಕರ ಇದನ್ನು ಹೇಳಿರೋದು. ಅದಕ್ಕಿಂತ ಇಲ್ಲಿ ಬೇಕಾಗಿರುವ ಮುಖ್ಯವಾಗಿರತಕ್ಕಂಥದ್ದು ಅಮಣಿಯವರು ಕೇಳಿರೋ ಪ್ರಶ್ನೆಯಿಂದ ಏಕೆ ಶುರು ಮಾಡಿದ್ದೀನಿ ಇವತ್ತು ಅಂದರೆ ನಮಗೆ ಅದು ಸರಳವಾಗಲಿ ಅಂತ. ಅಂದರೆ ಅಧ್ಯಾತ್ಮದ ಒಳಗಡೆ ಬರುವಾಗಲೇ ನಾವು ಏನನ್ನಾದರೂ ಮಾಡಿ ತಿಳಿಯುವ ಸಾಹಸವನ್ನು ಮಾಡಬೇಕು. ಯಾರೋ ಹೇಗೋ ಕೇಳ್ತಾರೆ ಅಂತ ಇದು ರೈಟು ಈಟ್ ಅಲ್ಲ.
ಅಂದರೆ ಇದಕ್ಕೆ ಯಾವುದೇ ಸಾಮಗ್ರಿಯೂ ಇಲ್ಲ. ಯಾಕೆಂದರೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಆಗಿರುವ ಶರೀರ, ಜನ್ಮ ಮತ್ತು ಮನಸ್ಸು, ಇಂದ್ರಿಯಗಳು, ಬುದ್ಧಿ, ವಿಷಯ, ಜಗತ್ತು ಎಲ್ಲವೂ ನಮ್ಮ ಮುಂದೆಯೇ ಇದೆ. ಬೇರೆ ಇನ್ನೇನು ಪರಿಕರ ಬೇಡ. ಇಲ್ಲಿ ಸರಿ ಮಾಡಬೇಕಾದದ್ದು ಏನೂ ಇರುವುದಿಲ್ಲ, ಎಲ್ಲವೂ ಸರಿಯಾಗಿದೆ. ಆದರೆ ಅದನ್ನು ನೋಡುವ ನಮ್ಮ ದೃಷ್ಟಿಕೋನ ಮಾತ್ರ ತಿಳಿಯಾಗಬೇಕಾಗಿದೆ ಅನ್ನುವುದಕ್ಕೆ ಬೇಕಾಗಿರತಕ್ಕಂಥ ಸ್ಫಟಿಕದಂತಿರತಕ್ಕಂಥ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದೆ. ಅದರಿಂದ ಈ ಕೈವಲ್ಯೋಪನಿಷತ್ತು ನಮಗೆ ಎಷ್ಟೊಂದು ಕೈಪಿಡಿಯಂತೆ ಪ್ರತಿಯೊಂದು ಇರುತ್ತೆ ನೋಡಿ. ಅದಕ್ಕೋಸ್ಕರನೇ ಏನಿದೆ ಅಂದರೆ ಈ ನಮ್ಮ ಜಗತ್ತೇನಿದೆ ಲೋಕವಾರ್ಥ ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ಕಡೆ ಬರುತ್ತೆ. ಅಂದರೆ ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಲೀಲಾ ಅಂದರೆ ಕೇವಲ ಆಟ, ಕೇವಲ ನಾಟಕದಂತೆ, ಕೇವಲ ಒಂದು ಡ್ರಾಮಾ ನಮ್ಮಲ್ಲಿರ್ತಕ್ಕಂಥ ಪ್ಲೇ ಅಂತೆ, ಒಂದು ನಾಟಕದಂತೆ ನಡೀತಾ ಇರುತ್ತೆ. ಅಂದರೆ ಕೈವಲ್ಯಂ ಲೀಲಾ ಕೈವಲ್ಯಂ ಇದು ಅತ್ಯಂತವಾಗಿರತಕ್ಕಂಥ ಭಗವಂತನ ಒಂದು ಪ್ಲೇ ಆಗಿದೆ, ಒಂದು ನಾಟಕವಾಗಿದೆ. ಇಲ್ಲಿ ಯಾವುದೋ ಒಂದು ಪಾತ್ರ ನಮಗೆ ಇದೆ. ಅಂದರೆ 11 ಇರುತ್ತೆ, ಕ್ರಿಕೆಟ್ ನೋಡಿದಿರಲ್ಲ ಆ ಥರ. ನಮಗೆ ಇದರೊಳಗೆ ಆಟದಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ. ಆಟವಾಡುವಾಗ ನಮಗೆ ಸಿಗತಕ್ಕಂಥ ಆನಂದ ಏನಿದೆ ಅದು. ಸತ್ತ ಮೇಲೆ ನಮಗೆ ಆನಂದ ಸಿಗುತ್ತೆ, ಸತ್ತ ಮೇಲೆ ನಮಗೆ ಆತ್ಮಾನಂದ ಸಿಗುತ್ತೆ ಅನ್ನೋದಲ್ಲ. ಇರುವಾಗಲೇ ಅದನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಇಂದ್ರಿಯಗಳು ಪಟುತ್ವದಲ್ಲಿ ಇರುವಾಗಲೇ, ಈ ಶರೀರದಲ್ಲಿ ಇರುವಾಗಲೇ, ಈ ಜನ್ಮದಲ್ಲಿ ಇರುವಾಗಲೇ ನಾವು ಅದನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳಬೇಕು, ಅರಿತುಕೊಳ್ಳಬೇಕು, ಅನುಭವಿಸಬೇಕು. ಆದ್ದರಿಂದಲೇ ನಾವು ಹೇಳಿದ್ದು ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೊಬ್ಬರ ಅನುಭವವು ಯಾರದೇ ಅನುಭವ ಆಗಲಿ ಅದು ನಮಗೆ ಉದಾಹರಣೆ ಆಗಬಹುದೇ ಹೊರತು ಎಂದಿಗೂ ಅದು ನಮಗೆ ಅನುಭವ ಆಗಲಾರದು. ನಿಮಗಾಗುವ ಅನುಭವ ನಿಮ್ಮೊಳಗೆ ಆಗತಕ್ಕಂಥದ್ದು. ಅಂದರೆ ಒಳಗಡೆ ಬಾವಿಯಲ್ಲಿ ಸಿಗುವ ನೀರಿನಂತೆ ಈ ಅನುಭೂತಿ, ಹೊರಗಡೆ ಇರೋದು ಮಳೆಯ ನೀರಿನಂತೆ ಬರತಕ್ಕಂಥದ್ದು ಅನುಭವ ಅನ್ನೋದು ಇಂದ್ರಿಯ ಅನುಭವ. ಅದು ನಿಮಗೆ ಒಂದೊಂದು ಎಕ್ಸಾಂಪಲ್ ಇರುತ್ತಷ್ಟೇ, ಯಾವುದೇ ಎಕ್ಸಾಂಪಲ್ಲು ಯಾವುದೂ ಆಗೋದೇ ಇಲ್ಲ. ನೋಡಿ, ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರಿಗೆ ಎಷ್ಟು ಚೆನ್ನಾಗಿ ಏನನ್ನೂ ಹೇಳಕ್ಕೆ ಬರ್ತಾ ಇರಲಿಲ್ಲ. ಅವ್ರಿಗೆ ಎಲ್ಲವೂ ಅರ್ಥವಾಗೋದು, ಏನನ್ನೂ ಅವ್ರು ಮಾಡ್ತಾ ಇರಲಿಲ್ಲ, ಯಾರ್ದು ಬರೆದಿಡಲಿಲ್ಲ. ಅವರ ಬಗ್ಗೆ ಬರೆದದ್ದು ಜಾಸ್ತಿ ಬೇರೆಯವರು. ಸೊ ರಾಮಕೃಷ್ಣ ಆಶ್ರಮದಲ್ಲಿ ಇರತಕ್ಕಂಥ ಎಲ್ಲ ಗ್ರಂಥಗಳು ರಾಮಕೃಷ್ಣಾಶ್ರಮಗರ ಅವರ ಬೋಧನೆ ಉಪದೇಶವದ್ದಿದೆಯುಂಟು, ಅವರು ಬರೆದಿದ್ದು ಅಂತಿಲ್ಲ. ಸ್ವಾಮಿ ವಿವೇಕಾನಂದರು ಅತ್ಯಂತ ವಾಗ್ಮಿಗಳಾಗಿದ್ದರು, ಎಲ್ಲರಿಗೂ ತಿಳಿಸಿಕೊಡೋಕ್ಕಾಗ್ತಾ ಇದ್ದು. ರಾಮಕೃಷ್ಣರ ಯಾವ್ಯಾವುದು ಇಂಗಿತ ಇದೆ ಆ ಇಂಗಿತ ಜ್ಞಾನದ ಎಲ್ಲ ಪರಿಚಯವನ್ನು ಅದು ಪೂರ್ತಿಯಾಗಿ ಅವರ ಪರಿಚರ್ಯದಲ್ಲೇ ಮಾಡಿಕೊಂಡು ಇದ್ದು ಸ್ವಾಮಿ ವಿವೇಕಾನಂದರು ಅದನ್ನು ಹರಡಿದರು. ಹಾಗೆ ಜಗತ್ತಿನಲ್ಲಿ ಯಾವುದನ್ನಾದರೂ ನಾವು ಮಾಡಬೇಕು, ಮಾಡಿ ತಿಳಿಯಬೇಕು. ಅದನ್ನು ನಾವು ಓದಿ ತಿಳಿಯುವುದು, ನೋಡಿ ಕಲಿಯುವುದು ಅನ್ನೋದು ಪ್ರಕೃತಿಯಿಂದ ಇದ್ದದ್ದು. ಅದೆಲ್ಲವೂ ಪ್ರಾಕೃತವಾಗಿರತಕ್ಕಂಥ ನಮಗೆ ಜೀವನೋಪಾಯ ಮಾತ್ರ. ಅಧ್ಯಾತ್ಮದಲ್ಲಿ ಯಾವುದೇ ರೀತಿಯಲ್ಲಿ ಸಹಕಾರಿಯಾಗಲಾರದು. ಆದರೆ ನಿಮ್ಗೆ ಒಂದು ಕ್ಲೂನ ಹೇಳ್ಬೋದೆ, ಹೇಗೆ ಅನುಭವದಿಂದ ನಮಗಿದು ಗೊತ್ತಾಗಲ್ಲ ಅಂತ ಯೋಗ ಮಾಸ್ಟರ್ ಹೇಳಿದ್ರೋ ಹಾಗೆ ಇದು ನಮಗೆ ಅನುಭವ ಬರಬೇಕಾದ್ರೆ ನಮಗಿರತಕ್ಕಂಥದ್ದೆಲ್ಲವೂ ಥಿಯರಿ ಆಗಿದೆ, ಇಲ್ಲೆಲ್ಲ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಅದು ಇನ್ನೊಂದು ಕಡೆ ನೋಡುವಾಗ ಅದೇ ತಪ್ಪಾಗಿ ಕಾಣುತ್ತೆ. ಈಗ ಯಾವುದನ್ನು ತಪ್ಪು ಅಂತಂತಿದೀವೋ ಅದು ಇನ್ನೊಮ್ಮೆ ಸರಿಯಾಗಿ ಕಾಣ್ತಾ ಇರುತ್ತೆ. ನಮಗೆ ಆದ ಹೊರತು ಯಾವುದಾದ್ರೂ ಒಂದು ಗಾಯ ನಮಗಾದರೆ ಆಗುವ ಅನುಭವಕ್ಕೂ ಇನ್ನೊಬ್ಬರಿಗಾಗುವ ಗಾಯಕ್ಕೆ ನಾವು ಕೊಡುವ ಶುಶ್ರೂಷೆಯಲ್ಲಿ ಇದೇನು ಅದು ಯಾವ್ದಾರು ಅದು ತಡ್ಕೋಬೋದು ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಅದೇ ರೀತಿಯಾಗಿ ಇದು ಕೂಡ ಇರುತ್ತೆ. ಅದರಿಂದ ನಿಮಗೆ ಹಿಂಟೇನಪ್ಪ ಅಂದರೆ ಭಗವದ್ಗೀತೆಯಲ್ಲೇ ಬರುವ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಏನಿದೆ ಅದನ್ನು ಚೆನ್ನಾಗಿ ಇವತ್ತಿಂದ ಡೈಲಿ ಒಂದು ಸತಿ ಓದಿ. 30 ಶ್ಲೋಕಗಳಿದೆ. ಒಂದು 10 ನಿಮಿಷ ಹಿಡಿಯುತ್ತೆ ಅದು ಓದೋದಕ್ಕೆ. 30 ಶ್ಲೋಕ ಇದೆ. 30 ಶ್ಲೋಕನ ಡೈಲಿ ಓದ್ತಾ ಇದ್ದರೆ 30 ದಿವಸದಲ್ಲಿ ನಿಮಗೆ ಪಾಯಾಟ ಆಗ್ಬಿಡುತ್ತೆ. ಆ 7ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಜ್ಞಾನ ವಿಜ್ಞಾನ ಏನಿದೆ ಆ ಜ್ಞಾನವು ನಿಮ್ಮಲ್ಲಿರುವ ಈಗ ಜ್ಞಾನವನ್ನು ವಿಜ್ಞಾನ ಮಾಡುವ, ವಿಜ್ಞಾನ ಅಂದರೆ ವಿಸ್ತಾರ ಮಾಡಿದ್ರೆ ಜ್ಞಾನವು ವಿಜ್ಞಾನ ಆಗೋದು ಯಾವಾಗ? ನಮ್ಮ ಅನುಭವ ಆಗುವಾಗ. ಸೊ ವಿಜ್ಞಾನ ಅಂದರೆ ಅನುಭವ ಅಂತ ಅರ್ಥ. ಸೊ ಅದರಿಂದ ನಮಗಿರುವ ಜ್ಞಾನವು ಅಧ್ಯಾತ್ಮದ ಪ್ರಕಾರ ವಿಜ್ಞಾನವಾಗುವುದು, ನಮ್ಮಲ್ಲಿಯ ಅನುಭವವಾಗುವುದು ಆ 7ನೇ ಅಧ್ಯಾಯದಲ್ಲಿ ಪರಿಪೂರ್ಣವಾಗಿ ನಿಮಗೆ ಸುಲಭವಾಗುವಂಥ ಎಲ್ಲ ಹಂತಗಳನ್ನು ಕೊಟ್ಟಿದ್ದಾನೆ ಭಗವಂತ. ಸೊ 7ನೇ ಅಧ್ಯಾಯ ಅನ್ನೋದು ಪರಿಪೂರ್ಣವಾಗಿ ಅಧ್ಯಾತ್ಮದ ಮಜಲುಗಳನ್ನು, ಅಲ್ಲಿರೋ ಪರಿಚಯಗಳನ್ನು ನಿಮಗೆ ಚಂದದಲ್ಲಿ ಮಾಡಿಕೊಡುತ್ತೆ. ಅದರಿಂದ 7ನೇ ಅಧ್ಯಾಯದಲ್ಲಿ ಇಲ್ಲದೇ ಇರೋ ವಿಷಯನೇ ಇಲ್ಲ, ಪೂರ್ತಿ ಇದೆ ಜ್ಞಾನ ವಿಜ್ಞಾನದಲ್ಲಿ. ಭಗವದ್ಗೀತೆ ಇರೋದು ಓದ್ಕೊಂಡಾಗ ಮಣಿಯವರಿಗೂ ಮತ್ತು ಅವರೆಲ್ಲ ನಿಮ್ಮ ಸಂಗಡಿಗರೆಲ್ಲರಿಗೂ ಕೂಡ ಅತ್ಯಂತ ಉತ್ತಮವಾಗಿ ಅರ್ಥವಾಗಿದ್ದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದದ್ದ ನಮಗಿರತಕ್ಕಂಥ ಪ್ರಾರಬ್ಧವೋ ಸಂಚಿತವೋ ಆಗಾಮಿಯೋ ಈ ಕರ್ಮ ವಿಭಾಗವನ್ನು, ಭಕ್ತಿಯಲ್ಲಿರತಕ್ಕಂಥ ವಿಭಜನೆ ಇಲ್ಲದಂತಹ ಭಾವವನ್ನು, ಸೇವೆಯನ್ನು, ಅದರ ಜ್ಞಾನವನ್ನು ತಂದುಕೊಡುತ್ತೆ.
ಮತ್ತು ಜ್ಞಾನದಲ್ಲಿ ಪರಿಪೂರ್ಣವಾಗಿ ತತ್ವಜ್ಞಾನವೇ ಆಗಿದ್ದರಿಂದ ಪರಮಾರ್ಥವಾಗಿರುವುದು ಕೇವಲ ಏಕಮಾತ್ರವಾಗಿರತಕ್ಕಂಥ ಪ್ರಜ್ಞೆಯೇ ಹೊರತು ಬೇರೆ ಯಾವುದೇ ಪದಾರ್ಥ ಪ್ರಪಂಚದಲ್ಲಿರತಕ್ಕಂಥ ಪದಾರ್ಥ ಜ್ಞಾನವು ಪರಮಾರ್ಥವಾಗಲಾರದು ಎಂಬ ನಿಶ್ಚಳವಾದಂಥ ನಿಗೂಢವಾಗಿರುವ ರಹಸ್ಯವಾಗಿರುವ ಏಕವಾಗಿರುವ ನೀವೇ ಆಗಿರತಕ್ಕಂಥ ಪರಿಪೂರ್ಣವಾದ ಆತ್ಮಬೋಧನೆಯನ್ನು ನೀವು ಈ ಕೈವಲ್ಯೋಪನಿಷತ್ತಲ್ಲಿ ನೋಡ್ತೀರಿ ಅಂತ ಈ ಪ್ರಾರ್ಥನೆಯೊಂದಿಗೆ ನಾನು ಇವತ್ತಿನ ಎಲ್ಲ ಈ ಪ್ರವಚನಗಳಲ್ಲಿರತಕ್ಕಂಥ ಈ ಮೊದಲ ಮಂಗಳ ಶ್ಲೋಕವನ್ನು ಶಾಂತಿ ಮಂತ್ರವನ್ನು ವ್ಯಾಖ್ಯಾನ ಮಾಡಿದ್ದೇನೆ. ಮತ್ತು ಅದಕ್ಕೆ ಬೇಕಾದ ವಿಚಾರಗಳು ಇನ್ನೇನಾದ್ರು ಇದ್ದರೆ ನೀವು ಕೇಳಬಹುದು. ಈಗ ನೀವು ಇನ್ನೂ 5-10 ನಿಮಿಷ ಟೈಮ್ ಇದೆ. ಆದ್ದರಿಂದ ಶಾಂತಿ ಮಂತ್ರವನ್ನು ನಾವು ಈಗ ಶಾಂತಿ ಮಂತ್ರವನ್ನು ಹೇಳಿಬಿಟ್ಟು ಆಮೇಲೆ ಡಿಸ್ಕನೆಕ್ಟ್ ಮಾಡಿ ನೀವೆಲ್ಲರೂ ಆಡಿಯೋ ವಿಡಿಯೋ ಆನ್ ಮಾಡ್ಕೊಳ್ಳಿ. ತದನಂತರ ನೀವು ಬೇಕಾದ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಅದಕ್ಕೊಂದು 5 ನಿಮಿಷ ಇಟ್ಟಿದ್ದೀನಿ.